ಮನಮರುಗುವಂಥ ದೇವರು, ಕನಿಕರ ತುಂಬಿರುವಂಥ ಹೃದಯ ಹೊಂದಿದಂಥ ದೇವರು ಆತನಾಗಿದ್ದಾನೆ. ಎಲ್ಲಿ ಹೋದರು, ಏನು ಮಾಡಿದರು, ಆತನು ಜೀವಿತವಾಗಿದ್ದಂಥ ದಿವಸಗಳಲ್ಲಿ 3.5 ವರ್ಷಗಳ ಕಾಲದಲ್ಲಿ ಆತನು ಮಾಡಿದಂಥ ಕಾರ್ಯಗಳು ಎಲ್ಲವೂ ಕೂಡ ಕರುಣೆ ತುಂಬಿದಂಥ ಹೃದಯದಿಂದಲೇ ಆತನು ತನ್ನ ಸೇವಾ ಕಾರ್ಯವನ್ನು ಮಾಡಿದನೆಂಬುದಾಗಿ ಅನೇಕ ವಾಕ್ಯಗಳ ಮೂಲಕವಾಗಿ ನಾವು ಇವತ್ತು ಕಲೀಲಿಕ್ಕಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರ. ಇದು ಒಂದು ಬರೀ ಪ್ರಸಂಗ ಮಾತ್ರ ಅಲ್ಲ, ಇದು ಕಲಿಯುವಂಥ ಒಂದು ಸಮಯ ಅಂತ ನಾನು ನೆನೆಸ್ತೇನೆ. ಯಾಕಂದರೆ ನಾನು ಅನೇಕ ವಾಕ್ಯಗಳ ಮೂಲಕ ಪ್ರತಿ ವಾರವೂ ನಿಮ್ಮ ಸನ್ನಿಧಿಯಲ್ಲಿ ಎಚ್ಚರಗೊಳಿಸ್ತಾ ಇದ್ದೇನೆ. ನೀವು ಅನೇಕರು ಅದನ್ನು ಬರೆದಿಟ್ಕೊಂಡು ಮನೆ ಹೋಗಿ ಧ್ಯಾನ ಮಾಡ್ತಾ ಇದ್ದೀರಾ. ಇದು ದೇವರ ಕೃಪೆ, ಇದು ದೇವರ ಒಂದು ಸಮಯ ನಮಗೆ ಕೊಟ್ಟಿದ್ದಾನೆ. ಇದು ದೇವರ ಆಶೀರ್ವಾದ ಅಷ್ಟೇ. ಇವತ್ತು ಓದಲಿಕ್ಕೆ ಇರುವಂಥ ಒಂದು ವಿಷಯ ಏನಂದರೆ, ನಾವು ಮತ್ತಾಯನ ಸುವಾರ್ತೆ 9ನೇ ಅಧ್ಯಾಯ 36ನೇ ವಾಕ್ಯ ಬಹಳ ಸ್ಪಷ್ಟವಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಇಲ್ಲಿ ಮತ್ತಾಯನ ಸುವಾರ್ತೆ 9ನೇ ಅಧ್ಯಾಯ 36ನೇ ವಾಕ್ಯ. ಆದರೆ ಜನರ ಗುಂಪುಗಳನ್ನು ನೋಡಿ ಅವರು ಕುರುಬನಿಲ್ಲದ ಕುರಿಗಳ ಹಾಗೆ ತೊಳಲಿ ಬಳಲಿ ಹೋಗಿದ್ದಾರಲ್ಲ ಎಂದು ಅವರ ಮೇಲೆ ಕನಿಕರಪಟ್ಟನು. ಸಾಕು. ಇಲ್ಲಿ ಯೇಸುಸ್ವಾಮಿ ಕನಿಕರು ತುಂಬಿದಂಥ ಒಂದು ಹೃದಯವುಳ್ಳವನಾಗಿ ಆತನಿಲ್ಲಿ ಹೇಳುವುದಂತ, ಆತನು ಯಾರನ್ನು ನೋಡಿ ಅವನು ಕನಿಕರ ಪಟ್ಟನೆಂಬುದಾಗಿ ನೋಡುವಾಗ, ಯೇಸು ಎಲ್ಲ ಊರುಗಳನ್ನು ಹಳ್ಳಿ ಪಳ್ಳಿಗಳನ್ನು ಸುತ್ತಿಕೊಂಡು ಅವರ ಸಭಾಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿ ಹೇಳುತ್ತಾ ಎಲ್ಲ ಥರದ ರೋಗಗಳನ್ನು, ಎಲ್ಲ ಥರದ ಬೇನೆಗಳನ್ನು ವಾಸಿ ಮಾಡುತ್ತಾ ಬಂದನು. ಆದರೆ ಜನರ ಗುಂಪುಗಳನ್ನು ನೋಡಿ ಅವರು ಕುರುಬನಿಲ್ಲದ ಕುರಿಗಳ ಹಾಗೆ ತೊಳಲಿ ಬಳಲಿ ಹೋಗಿದ್ದಾರಲ್ಲ ಎಂದು ಅವರ ಮೇಲೆ ಕನಿಕರಪಟ್ಟನು. ಯಾರು ಕುರುಬನಿಲ್ಲದ ಕುರಿಗಳ ಆಗಿದ್ದಾರಲ್ಲ ಎಂಬುದಾಗಿ ಅದರ ಅರ್ಥ ಏನು? ಇವರಿಗೆ ನಾಯಕರಿಲ್ಲ, ಇವರಿಗೆ ಒಬ್ಬ ಸಭಾಪಾಲಕನಿಲ್ಲ, ಇವರನ್ನು ನಡೆಸುವಂಥ ಒಬ್ಬ ಯೋಗ್ಯ ವ್ಯಕ್ತಿ ಅವರಿಗಿಲ್ಲ ಎಂಬುದಾಗಿ ತಿಳ್ಕೊಂಡು ಆತನು ಏನು ಮಾಡ್ತಾನಂದರೆ ಕನಿಕರ ಪಟ್ಟನೆಂಬುದಾಗಿ ನೋಡ್ತೇವೆ. ಯಾಕಂದರೆ ಊರುಗಳಿಗೆ ಹಳ್ಳಿಗಳಿಗೆ ಆತನು ಹೋಗಿ ಸುವಾರ್ತೆಯನ್ನು ಸಾರ್ತಾ ಇದ್ದನು ಅಷ್ಟೇ. ಆದರೆ ಈ ಜನರನ್ನು ನಡೆಸಿಕೊಂಡು ಹೋಗುವುದಕ್ಕಾಗಿ ಒಬ್ಬ ಕುರುಬನಿಲ್ಲಲ್ಲ ಎಂಬುದಾಗಿ, ಈ ಕುರಿಗಳು ಅಂದರೆ ದೇವರ ಮಕ್ಕಳು, ಇವರು ನನ್ನನ್ನು ಹಿಂಬಾಲಿಸುವಂಥ ನನ್ನ ಜನರಿಗೆ ಇವರು ನಡೆಸಿಕೊಂಡು ಹೋಗುವಂಥ ಒಬ್ಬ ಕುರುಬನಿಲ್ಲಲ್ಲ ಎಂಬುದಾಗಿ ಆತನು ಅವರನ್ನು ನೋಡಿ ಕನಿಕರ ಪಟ್ಟನು ಎಂಬುದಾಗಿ ನಾವು ಇಲ್ಲಿ ಓದ್ತೇವೆ ಪ್ರಿಯರೇ. ಹೌದು, ಒಬ್ಬ ವ್ಯಕ್ತಿ ಅಂದರೆ ಒಬ್ಬ ವಿಶ್ವಾಸಿ, ಅವನು ಒಬ್ಬ ಯೋಗ್ಯ ನಾಯಕನ ಹಿಂಬಾಲಕನಾಗಿರಬೇಕು, ಒಬ್ಬ ಶ್ರೇಷ್ಠ ಶಿಷ್ಯನಾಗಿರಬೇಕು. ಮಾತ್ರವಲ್ಲ, ಅವ್ರು ಹಿಂಬಾಲಿಸುವಂಥ ಒಬ್ಬ ಕುರುಬ ಅಂದರೆ ಯಾರು? ಕುರಿಗಳನ್ನು ಕಾಯುವಂಥ ಒಬ್ಬ ಶ್ರೇಷ್ಠ ನಾಯಕನಿಗೆ ಕುರುಬ ಅಂತ ಹೇಳ್ತೇವೆ. ನಮ್ಮ ಯೇಸು ಕೂಡ ಒಬ್ಬ ಕುರುಬನಾಗಿದ್ದಾನೆ. ನಮ್ಮನ್ನು ನಡೆಸಿಕೊಂಡು ಹೋಗುವುದಕ್ಕಾಗಿ ಶ್ರೇಷ್ಠ ವಾಕ್ಯಗಳನ್ನು ಈ ಬೈಬಲನ್ನು ನಮಗೆ ಕೊಟ್ಟಿದ್ದಾನೆ. ಆ ಬೈಬಲ್ ಪ್ರಕಾರವಾಗಿ ಯಾರು ಬೋಧಿಸ್ತಾರೋ ಆ ಬೋಧಕರಿಗೆ ನಾವು ಕುರುಬರು ಅಂತ ನಾವು ಹೇಳ್ತೇವೆ. ಹಲ್ಲೆಲೂಯಾ. ನಾನು ಹೇಳೋದಲ್ಲ, ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಈ ಜನರು ಈತನನ್ನು ಹಿಂಬಾಲಿಸ್ತಾ ಇದ್ದಾರೆ, ಯೇಸುವನ್ನು ಹಿಂಬಾಲಿಸ್ತಾ ಇದ್ದಾರೆ. ಊರುಗಳಿಗೆ ಹಳ್ಳಿಗಳಿಗೆ ಈತನನ್ನೇ ಹಿಂಬಾಲಿಸ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಅವರನ್ನು ನಡೆಸಿಕೊಂಡು ಹೋಗುವುದಕ್ಕಾಗಿ ಒಬ್ಬ ಶ್ರೇಷ್ಠ ಕುರುಬನಿಲ್ಲಲ್ಲ. ಅದನ್ನು ನೋಡಿ ಆತನು ಕನಿಕರ ಪಡ್ತಾನೆ ಪ್ರಿಯರೇ. ಆದ ಕಾರಣ ಈ ವಾಕ್ಯದ ಮೂಲಕವಾಗಿ ನಾವು ತಿಳ್ಕೊಳ್ಳುವಂಥ ಒಂದು ವಿಷಯ ಏನಂದರೆ, ಒಬ್ಬ ವಿಶ್ವಾಸಿ ಶ್ರೇಷ್ಠವಾದ ಒಬ್ಬ ನಾಯಕನನ್ನು ಅವರು ತಮ್ಮ ಕುರುಬನನ್ನಾಗಿ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಒಬ್ಬ ಶ್ರೇಷ್ಠ ಬೋಧಕನನ್ನು, ವಾಕ್ಯಕ್ಕೆ ತಕ್ಕ ಹಾಗೆ ಬೋಧಿಸುವಂಥ ಒಬ್ಬ ಬೋಧಕನನ್ನು ನೀವು ಅಂದರೆ ದೇವರ ಮಕ್ಕಳು ಒಬ್ಬ ಕುರುಬನನ್ನಾಗಿ ಮಾಡಿಕೊಂಡ್ರೆ ಒಳ್ಳೆಯದು. ಆ ಕುರುಬನನ್ನು ಹಿಂಬಾಲಿಸುವುದು ದೇವರ ಚಿತ್ತ. ಕುರುಬನಿಲ್ಲದ ಹಾಗೆ ನಾವಿದ್ದರೆ, ಒಬ್ಬ ನಾಯಕ ನಮ್ಮನ್ನು ನಡೆಸುವಂಥ ಕುರುಬ ನಮಗಿಲ್ಲದಿದ್ದರೆ ದೇವರು ಕನಿಕರ ಪಡ್ತಾನೆ. ಈ ಜನರು ನಾಶವಾಗ್ತಾರಲ್ಲ, ಇವರಿಗೆ ಬೋಧಿಸುವವರು ಯಾರು, ಇವರಿಗೆ ಹೇಳುವವರು ಯಾರು, ನನ್ನ ವಾಕ್ಯದ ಸಂದೇಶವನ್ನು ಕೊಡುವವರು ಯಾರೆಂಬುದಾಗಿ ದೇವರು ಕನಿಕರ ಪಡುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ದೇವರು ಕನಿಕರವುಳ್ಳ ದೇವರು. ಯಾಕೆ ಈ ವಾಕ್ಯಗಳೆಲ್ಲ ಬರೆಯಲ್ಪಟ್ಟಿದೆ? ನಾವು ಬಿದ್ದು ಹೋಗಬಾರ್ದು, ನಾವು ಸೋತು ಹೋಗಬಾರ್ದು, ಶೋಧನೆಗೆ ಒಳಗಾಗಬಾರ್ದು. ಹಲ್ಲೆಲೂಯಾ. ಅದಕ್ಕಾಗಿಯೇ ದೇವರು ಪ್ರತಿಯೊಂದೊಂದು ಸಭಾಪಾಲಕರನ್ನು, ಸೇವಕರುಗಳನ್ನು ನಮಗೆ ಆತನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತಾಯನ ಸುವಾರ್ತೆ 14ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಓದ್ತೀವಿ, ಯೇಸು ಬಹು ಜನರ ಗುಂಪನ್ನು ಕಂಡು ಕನಿಕರಪಟ್ಟು ಅವರಲ್ಲಿದ್ದಂಥ ರೋಗಗಳನ್ನು ಸ್ವಸ್ಥ ಮಾಡಿದನೆಂಬುದಾಗಿ ನೋಡ್ತೇವೆ. ನಾವು ಬಹು ಜನರು ಆತನನ್ನು ಹಿಂಬಾಲಿಸ್ತಾ ಇದ್ದಾರೆ, ಯಾರನ್ನೂ ಅಸಡ್ಡೆ ಮಾಡಲಿಲ್ಲ. ಇವತ್ತು ನಮ್ಮ ಮನೆಗೆ 4 ಜನ ಹೆಚ್ಚಾಗಿ ಬಂದರೆ ನಾವು ಗುಣಗುಡ್ತೇವೆ, ಎಷ್ಟು ಅಡುಗೆ ಮಾಡಬೇಕು, ಎಷ್ಟು ಊಟಕ್ಕೆ ಬಡಿಸಬೇಕು.
ಹಲ್ಲೆಲೂಯಾ. ಇಂಥ ರೀತಿಯ ಮನಸ್ಸು ನಮ್ಮ ಈಗಿನ ದಿವಸಗಳಲ್ಲಿ ಮನುಷ್ಯರಲ್ಲಿ ಇರುವಾಗ ಇಲ್ಲಿ ಯೇಸು ಸ್ವಾಮಿನ ಹಿಂಬಾಲಿಸ್ತಾ ಇದ್ದಾರೆ. ಯಾವುದಕ್ಕಾಗಿ? ಊಟಕ್ಕಾಗಿ ಮಾತ್ರ ಅಲ್ಲ. ಅವರು ಹಿಂಬಾಲಿಸುವಂಥ ಯಾರಂದರೆ ರೋಗಿಗಳು, ಕಷ್ಟದಲ್ಲಿರುವವರು, ದುಃಖದಲ್ಲಿರುವವರು. ಏನು ಓದಿ ಸಿಸ್ಟರ್, ಅದನ್ನು ಇನ್ನೊಂದ್ಸಲ ಓದಿ. 14ನೇ ಅಧ್ಯಾಯ 14ನೇ ವಾಕ್ಯ. ಆತನು ಹೊರಗೆ ಬಂದು ಬಹು ಜನರ ಗುಂಪನ್ನು ಕಂಡು ಕನಿಕರಪಟ್ಟು ಅವರಲ್ಲಿದ್ದ ರೋಗಿಗಳನ್ನು ಸ್ವಸ್ಥ ಮಾಡಿದನು. ಕನಿಕರಪಟ್ಟನು. ಬಹು ರೋಗಿಗಳು ಆತನ ಹಿಂಬಾಲಿಸ್ತಾ ಇದ್ದಾನೆ. ಒಂದು ರೋಗಿಯನ್ನು ಮಾತ್ರ ಗುಣಪಡಿಸಲಿಲ್ಲ. ಕನಿಕರ ತುಂಬಿದಂಥ ಹೃದಯ ಹೊಂದಿದಂಥ ನಮ್ಮ ದೇವರು ಆತನ ಹಿಂದೆ ಬಂದಂತೆ ಎಲ್ಲ ರೋಗಿಗಳ ಮೇಲೆ ಕನಿಕರಪಟ್ಟು ಆತನು ಅವರಲ್ಲಿದ್ದ ರೋಗಗಳನ್ನೆಲ್ಲ ಸ್ವಸ್ಥ ಮಾಡಿದನು. ಹಲ್ಲೆಲೂಯಾ. ನಮ್ಮ ದೇವರು ಕನಿಕರವುಳ್ಳ ದೇವರು. ಲೋಕದಲ್ಲಿ ಕನಿಕರ ಇಲ್ಲದೆ ಜನರು ಜೀವಿಸ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೇವೆ, ಎಲ್ಲಿ ನೋಡಿದರೂ ಜನರಲ್ಲಿ ಕನಿಕರವೇ ಇಲ್ಲ. ದ್ವೇಷ ಮನೋಭಾವನೆ, ಹೊಟ್ಟೆ ಕಿಚ್ಚಿನ ಮನೋಭಾವನೆ, ಯಾರನ್ನು ಕಂಡ್ರೆ ಯಾರಿಗೆ ಆಗದೇ ಇರುವಂಥ ಪರಿಸ್ಥಿತಿ ಈ ಲೋಕದಲ್ಲಿ ನಡೀತಾ ಇದೆ. ಆದರೆ ನಮ್ಮ ದೇವರ ಗುಣ ಹಾಗಲ್ಲ. ನಮ್ಮ ದೇವರು ಎಲ್ಲ ಕಾಲದಲ್ಲಿಯೂ ಎಲ್ಲ ಸಮಯದಲ್ಲಿಯೂ ಕನಿಕರ ತುಂಬಿದಂಥ ದೇವರು ಆತನಾಗಿದ್ದಾನೆ. ಪ್ರಿಯರೇ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಾತ್ರವಲ್ಲ, ಅದೇ ಮತ್ತಾಯನ ಸುವಾರ್ತೆ 15ನೇ ಅಧ್ಯಾಯ 32ನೇ ವಾಕ್ಯದಲ್ಲಿ ಓದ್ತೇವೆ ನಾವು. 32ನೇ ವಾಕ್ಯ. ಆಗ ಯೇಸು ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ಅವರಿಗೆ, ಈ ಜನರನ್ನು ನೋಡಿ ಕನಿಕರ ಪಡುತ್ತೇನೆ. ಅವರು ನನ್ನ ಬಳಿಗೆ ಬಂದು ಈಗ 3 ದಿನವಾಯಿತು. ಅವರಿಗೆ ಊಟಕ್ಕೆ ಏನೂ ಇಲ್ಲ. ಅವರನ್ನು ಉಪವಾಸವಾಗಿ ಕಳುಹಿಸಿ ಬಿಡುವುದಕ್ಕೆ ನನಗೆ ಮನಸ್ಸಿಲ್ಲ. ದಾರಿಯಲ್ಲಿ ಬಳಲಿ ಹೋದಾರು ಎಂದು ಹೇಳಿದನು. ಮುಂದೆ ಓದಿ. ಶಿಷ್ಯರು, ಇಷ್ಟು ಜನರನ್ನು ತೃಪ್ತಿಪಡಿಸಲಾಗುವಷ್ಟು ರೊಟ್ಟಿ ಈ ಅಡವಿಯಲ್ಲಿ ನಮಗೆ ಎಲ್ಲಿಂದ ಬಂದೀತು ಅನ್ನಲು ಯೇಸು, ನಿಮ್ಮಲ್ಲಿ ಎಷ್ಟು ರೊಟ್ಟಿಗಳಿವೆ ಎಂದು ಕೇಳಿದ್ದಕ್ಕೆ ಅವರು, 7 ರೊಟ್ಟಿಗಳು ಮತ್ತು ಕೆಲವು ಸಣ್ಣ ಮೀನುಗಳು ಅವೆ ಅಂದರು. ಇಲ್ಲಿ ಯೇಸು ಸ್ವಾಮಿ ಬರೀ ಬೋಧನೆ ಮಾಡಿದನು ಮಾತ್ರವಲ್ಲ, ಸುವಾರ್ತೆ ಸಾರಿದನು ಮಾತ್ರವಲ್ಲ, ರೋಗಗಳನ್ನು ಸ್ವಸ್ಥಪಡಿಸಿ ರೋಗಿಗಳಿಗೆ ಆಧರಿಸಿ ಕನಿಕರಪಟ್ಟು ಅವರನ್ನು ಸಂತೈಸಿ ಕಳಿಸಿದ್ದು ಮಾತ್ರವಲ್ಲ, ಬೆಳಗಿನಿಂದ ಸಾಯಂಕಾಲದವರೆಗೆ ಅವರು ಬೋಧನೆಯನ್ನು ಕೇಳುತ್ತಾ ಇರುವಾಗ ಜನರ ಮೇಲೆ ಒಂದು ರೀತಿಯ ಕನಿಕರ ಪಡ್ತಾನೆ. ಏನಂದರೆ, ಇವರಿಗೆ ಊಟಕ್ಕೆ ಏನು ಮಾಡುವುದು? ಅವರು ಬೆಳಗಿನಿಂದ ಇಲ್ಲಿವರೆಗೂ ಸಂಜೆವರೆಗೂ ಅವರು ಇಲ್ಲಿದ್ದಾರೆ. 3 ದಿನ ಆಯಿತು ಅವರು ಬಂದು. ಎಷ್ಟು ದಿನ ಆಯಿತು? 3 ದಿನ. ಅಂದರೆ ಹಗಲು ರಾತ್ರಿ ದೇವರ ಸಾನ್ನಿಧ್ಯದಲ್ಲಿಯೇ ಕೂತುಕೊಂಡು ದೇವರ ಮಾತುಗಳನ್ನೇ ಕೇಳುತ್ತಿರುವಂಥ ಶ್ರೇಷ್ಠ ಜನರಾಗಿದ್ದರು ಅವರು 3 ದಿನಗಳು ಅವರು ಅಲುಗಾಡುತ್ತಿರಲಿಲ್ಲ. ಆ ಯೇಸುವಿನ ಹಿಂದೆಯೇ ಇದ್ದರು, ಯೇಸುವಿನ ಜೊತೆಯಲ್ಲಿದ್ದರು. ಯೇಸುವಿನ ಜೊತೆಯಲ್ಲಿ ಕೂತುಕೊಂಡು ಆತನ ಬಾಯಿಂದ ಏನು ಬರುತ್ತದೆ ಎಂಬುದಾಗಿ ಕೇಳುತ್ತಾ ಕೂತುಕೊಂಡಂಥ ಜನರ ಬಗ್ಗೆ ಆತನು ಕನಿಕರ ಪಡ್ತಾನೆ. ಯಾವ ವಿಷಯದಲ್ಲಿ ಕನಿಕರ ಪಡ್ತಾನೆ? ಇಲ್ಲಿ ಇವರು ಏನಾಗಿದೆ, 3 ದಿನವಾಯಿತು, ಅವರಿಗೆ ಊಟಕ್ಕೆ ಏನೂ ಇಲ್ಲ. ಹಲ್ಲೆಲೂಯಾ. ನಾವು ಒಂದು ಹೊತ್ತು ಊಟ ಮಾಡದಿದ್ರೆ ನಮಗೆ ಸಂಕಟ ಆಗ್ತದೆ, ತಳಮಳಗೊಂಡು ಬಿಡ್ತೇವೆ. ಒಂದು ಹೊತ್ತು ಊಟ ಮಾಡದಿದ್ರೆ 3 ದಿವಸಗಳ ತನಕ ಅವರು ಉಪವಾಸದಲ್ಲಿ ಇದ್ದು ದೇವರ ವಾಕ್ಯ ಕಿವಿಗೊಡ್ತಾ ಇದ್ದಾರೆ, ದೇವರ ವಾಕ್ಯವನ್ನು ಕೇಳ್ತಾ ಇದ್ದಾರೆ. ಅಂತಹ ಜನರನ್ನು ನೋಡಿ ದೇವರು ಕನಿಕರ ಪಡ್ತಾನೆ. ಹಲ್ಲೆಲೂಯಾ. ಇದರ ಅರ್ಥ ಏನಂದರೆ, ದೇವರ ಸಾನ್ನಿಧ್ಯದಲ್ಲಿ ನಾವು ಹೆಚ್ಚಿನ ಸಮಯವನ್ನು ಉಪವಾಸದೊಂದಿಗೆ ಕಳೆಯುವಾಗ ದೇವರು ನಮ್ಮ ವಿಷಯದಲ್ಲಿ ಕನಿಕರ ಪಡ್ತಾನೆ. ಪ್ರಿಯರೇ, ನಮ್ಮ ಎಲ್ಲ ಪ್ರಾರ್ಥನೆಗಳಿಗೆ ಆತನ ಉತ್ತರವನ್ನು ಕೊಡ್ತಾನೆ. ಶಾರೀರಿಕ ಉತ್ತರ, ಆತ್ಮಿಕವಾದ ಉತ್ತರ, ನಮಗೆ ಬೇಕಾದಂತೆ ಎಲ್ಲ ಸಹಾಯಗಳನ್ನು ಆತನು ಕೊಡ್ತಾನೆ. ನಾವು ಮಾಡುವಂಥದ್ದು ಫಾಸ್ಟಿಂಗ್ ಪ್ರೇಯರ್ ಬಹಳ ಅಗತ್ಯವಾದದ್ದು. ದೇವರು ಅಂಥ ಜನರ ಮೇಲೆ ಕನಿಕರ ಪಡ್ತಾನೆ. ಹೊತ್ತಿಗೆ ಆಹಾರವನ್ನು ಕೂಡ ಒದಗಿಸಿಕೊಡ್ತಾನೆ. ಹೊತ್ತಿಗೆ ನಿಮ್ಮ ಅಗತ್ಯತೆಗಳನ್ನು ಪೂರೈಸ್ತಾನೆ. ಪ್ರಿಯರೇ, ಹಲ್ಲೆಲೂಯಾ. ಇಲ್ಲಿ 3 ದಿನವಾಯಿತು. ಎಷ್ಟು ದಿನ ಆಯಿತು? 3 ದಿನವಾಯಿತು. ಅವರು ಊಟಕ್ಕೆ ಏನೇ ಇಲ್ಲ ಅವರಿಗೆ. ಈಗ ಆತನ ಏನು ಮಾಡ್ತಾನೆ? ಅವರನ್ನು ಉಪವಾಸವಾಗಿ ಕಳುಹಿಸಿ ಬಿಡೋದಕ್ಕೆ ನನಗೆ ಮನಸ್ಸಿಲ್ಲ. ದಾರಿಯಲ್ಲಿ ಬಳಲಿ ಹೋದಾರು, ಒಂದು ವೇಳೆ ಅವರು ಸಂಕಷ್ಟಕ್ಕೆ ಒಳಗಾದಾರು, ಅವರು ಬಳಲಿ ಹೋದಾರು, ಒಂದು ವೇಳೆ ತಲೆ ಸುತ್ತಿ ಬಿದ್ದಾರು, ನೀರಿಲ್ಲ, ಊಟ ಇಲ್ಲ, 3 ಡೇಸ್ ಆಯಿತು. ಆದರೆ ಆತನು ಬಳಲಿ ಹೋದಂಥ ಜನರನ್ನು ನೋಡಿ ಆತನು ಕನಿಕರಪಟ್ಟು ಆತನು ಒಂದು ಮಾತು ಹೇಳ್ತಾನೆ, ನಿಮ್ಮಲ್ಲಿ ಎಷ್ಟು ರೊಟ್ಟಿಗಳಿದೆ ಎಂದು ಕೇಳುವಾಗ ಶಿಷ್ಯರು ಹೇಳ್ತಾರೆ, 7 ರೊಟ್ಟಿಗಳು. ಎಷ್ಟು ರೊಟ್ಟಿಗಳು? 7 ರೊಟ್ಟಿಗಳು. ಎಷ್ಟು ಮೀನಿದೆ? ಸಣ್ಣ ಮೀನುಗಳು ಸ್ವಲ್ಪ ಇದೆ ಅಷ್ಟೇ. ಹಲ್ಲೆಲೂಯಾ. ಎಷ್ಟು ರೊಟ್ಟಿ ಇದೆ? 7 ರೊಟ್ಟಿ ಇದೆ. ಆಮೇಲೆ ಓದ್ತೀವಿ, ಆತನು ಜನರ ಗುಂಪಿಗೆ ನೆಲದ ಮೇಲೆ ಕೂತುಕೊಳ್ಳಿ ಎಂದು ಅಪ್ಪಣೆ ಕೊಟ್ಟು ಆ 7 ರೊಟ್ಟಿಗಳನ್ನು ಆ ಮೀನುಗಳನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಅವುಗಳನ್ನು ಮುರಿದು
ಶಿಷ್ಯರಿಗೆ ಕೊಡಲು ಶಿಷ್ಯರು ಗುಂಪಿನವರಿಗೆ ಹಂಚಿಕೊಟ್ಟರು. ಹಲ್ಲೆಲೂಯ. ಅದ್ಭುತವಾಗಿ ಮಾಡಿದಂಥ ದೇವರು. ನಿಮ್ಮ ಉಪವಾಸದ ದಿವಸಗಳು, ನೀವು 3 ದಿನ ದೇವರ ಸನ್ನಿಧಿಯಲ್ಲಿ ಕಳೆಯುವಂಥ ದಿವಸ ಎಂದಿಗೂ ವ್ಯರ್ಥವಲ್ಲ. ಅದ್ಭುತವು ನಿಮ್ಮ ಕಿಚನ್ನಲ್ಲಿ ಕೂಡ ನಡೀತದೆ. ಅದ್ಭುತವು ನಿಮ್ಮ ಮನೆಯಲ್ಲಿ ನಡೀತದೆ. ಬರಗಾಲದ ಸಮಯದಲ್ಲಿ, ಊಟವಿಲ್ಲದ ಸಮಯದಲ್ಲಿ ಊಟವನ್ನು ಕೂಡ ಆತನು ಕೊಡಲು ಆತನು ಶಕ್ತನಾಗಿದ್ದಾನೆ. ಫಾಸ್ಟಿಂಗ್, ಪ್ರೇಯರ್ 3 days ಬಹಳ ಮುಖ್ಯ ಇಲ್ಲಿ ನಾವು ಓದು ಪ್ರಕಾರವಾಗಿ. ಹಲ್ಲೆಲೂಯಾ. 3 ದಿನದ ಪ್ರಾರ್ಥನೆ ಬಹಳ ಅಗತ್ಯ ಒಬ್ಬ ವಿಶ್ವಾಸಿಗೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೆ ಹೇಳ್ತೀವಿ ಇಲ್ಲಿ, ದೇವರ ಸ್ತೋತ್ರ ಮಾಡಿ ಅವುಗಳನ್ನು ಮುರಿದು ಶಿಷ್ಯರಿಗೆ ಕೊಡಲು ಶಿಷ್ಯರು ಗುಂಪಿನವರಿಗೆ ಹಂಚಿಕೊಟ್ಟರು. ಎಲ್ಲರೂ ಊಟ ಮಾಡಿ ತೃಪ್ತರಾದರು. ಮಿಕ್ಕ ತುಂಡುಗಳನ್ನು ಕೂಡಿಸಲಾಗಿ 7 ಹೆಡಿಗೆ ತುಂಬಿದವು. ಊಟ ಮಾಡಿದರು. ಹೆಂಗಸರು, ಮಕ್ಕಳು, ಮಕ್ಕಳಲ್ಲದೆ ಗಂಡಸರಿ 4,000 ಮಂದಿ. ಬಳಿಕ ಆತನು ಆ ಶಿಷ್ಯರ ಗುಂಪನ್ನು ಕಳುಹಿಸಿ ಆತನು ಪುನಃ ಬೇರೆ ಸೀಮೆಗೆ ಸೇವೆಗಾಗಿ ಹೋಗ್ತಾನೆ. ಪ್ರಿಯರೇ, ಎಂಥ ಕನಿಕರ ತುಂಬಿರುವಂಥ ನಮ್ಮ ದೇವರು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಉಪವಾಸ ಪ್ರಾರ್ಥನೆಯಲ್ಲಿ ನಮಗೆ ನಷ್ಟವಿಲ್ಲ. ದೇವರನ್ನೇ ಆತುಕೊಂಡು ದೇವರ ಸಾನ್ನಿಧ್ಯದಲ್ಲಿ ಕೂತುಕೊಳ್ಳುವಂಥ ಸಮಯ ಬಹಳ ವಿಶೇಷವಾದದ್ದು. ನಮ್ಮ ಎಲ್ಲ ಅಗತ್ಯತೆಗಳನ್ನು ಆತನು ನೋಡಿಕೊಳ್ಳುವಂಥ ದೇವರಾಗಿರ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಾತ್ರವಲ್ಲ, ಮತ್ತಾಯನ ಸುವಾರ್ತೆ ಅದೇ 20ನೇ ಅಧ್ಯಾಯದಲ್ಲಿ ನಾವು 34ನೇ ವಾಕ್ಯವನ್ನು ಓದಿಕೊಳ್ಳೋಣ. 20ನೇ ಅಧ್ಯಾಯ 34ನೇ ವಾಕ್ಯ. ಆಗ ಯೇಸು ಕನಿಕರ ಪಟ್ಟು ಅವರ ಕಣ್ಣುಗಳನ್ನು ಮುಟ್ಟಿದನು. ಕೂಡಲೇ ಅವರಿಗೆ ಕಣ್ಣು ಬಂದವು. ಸಾಕು. ಇಲ್ಲಿ ಇಬ್ಬರು ಕುರುಡರ ಬಗ್ಗೆ ನಾವು ನೋಡ್ತೇವೆ. ಇಲ್ಲಿ ಇಬ್ಬರು ಕುರುಡರು ಯೇಸು ಈ ಮಾರ್ಗವಾಗಿ ಹೋಗ್ತಾ ಇದ್ದಾನೆಂಬುದಾಗಿ ತಿಳಿದು, ಸ್ವಾಮಿ ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು ಎಂದು ಕೂಗಿಕೊಂಡರು. ಆ ಗುಂಪಿನವರು ಸುಮ್ಮನಿರು ಎಂದು ಅವರನ್ನು ಗದರಿಸಲು ಅವರು, ಸ್ವಾಮಿ ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು. ಏನಂತ ಕೇಳ್ತಾರೆ? ದಾವೀದ ಕುಮಾರನೇ, ನನ್ನನ್ನು ಕರುಣಿಸು. ಕರುಣಿಸು ಅಂತ ಪ್ರಾರ್ಥನೆ ಮಾಡುವಾಗಲೇ ಯೇಸುವಿನ ಹೃದಯ ಕರಗಿ ಹೋಯಿತು. ಒಬ್ಬ ಭಕ್ತನ ಪ್ರಾರ್ಥನೆ, ಸ್ವಾಮಿ ನನ್ನನ್ನು ಕರುಣಿಸು, ಸ್ವಾಮಿ ನನಗೆ ಸಹಾಯ ಮಾಡು ಎಂದು ಕೂಗುವಾಗಲೇ ಯೇಸುವಿನ ಹೃದಯ ಕರಗಿ ಹೋಗ್ತದೆ. ಪ್ರಿಯರೇ, ಈ ಪ್ರಾರ್ಥನೆಗೆ ಬಹಳ ಮಹತ್ವ ಇದೆ. ನನ್ನನ್ನು ಕರುಣಿಸು ಎಂದು ಬೇಡಿಕೊಂಡಾಗ ಏನಾಯಿತು? ಆಗ ಯೇಸು ನಿಂತು ಅವರನ್ನು ಕರೆದು, ನಾನು ನಿಮಗೆ ಏನು ಮಾಡಬೇಕೆಂದು ಕೋರುತ್ತೀರಿ? ಇಬ್ಬರು ಕುರುಡರನ್ನು ಆತನು ಪ್ರಶ್ನೆ ಮಾಡ್ತಾ ಇದ್ದಾನೆ. ಕರುಣಿಸು ಎಂದು ಬೇಡಿಕೊಂಡಾಗ ನಾನು ನಿಮಗೆ ಏನು ಮಾಡಬೇಕು? ಯಾಕೆ ಯೇಸು ಸ್ವಾಮಿಗೆ ಅವರು ಕುರುಡರಂತ ಗೊತ್ತಿಲ್ವಾ? ಕಣ್ಣು ಬೇಕು ಅಂತ ಗೊತ್ತಿಲ್ವಾ? ಯಾಕೆ ಪ್ರಶ್ನೆ ಮಾಡ್ತಾನೆ? ಅದರಲ್ಲಿ ಒಂದು ಅರ್ಥ ಮಾಡ್ಕೊಳ್ಬೇಕೇನೆಂದರೆ, ಕುರುಡರಾದರೂ ಅವರಿಗೆ ನಿಜವಾಗಿ ಕಣ್ಣು ಬೇಕಾ ಅಥವಾ ಆಸ್ತಿ ಬೇಕಾ ಅಥವಾ ಹಣ ಬೇಕಾ? ಪೇತ್ರ ಯೋಹಾನರ ಅವರು ಸಭಾಮಂದಿರಕ್ಕೆ ಹೋಗುವಾಗ ಸುಂದರ ದ್ವಾರದಲ್ಲಿ, ದೇವಾಲಯ ಸುಂದರ ದ್ವಾರದಲ್ಲಿ ಯಾರು ಹುಟ್ಟು ಕುಂಟನು ಕೂತ್ಕೊಂಡಿದ್ದ. ಅವನು ಏನು ನೋಡ್ತಾ ಇದ್ದ? ಇವರಿಂದ ಏನಾದರೂ ಸಿಗ್ತದೆ ಎಂಬುದಾಗಿ ನೋಡ್ಕೊಂಡಿದ್ದ, ಕಾಯ್ತಾ ಇದ್ದ. ಬೆಳ್ಳಿ ಸಿಗ್ತದೋ ಹಣ ಸಿಗ್ತದೆ ಎಂಬುದಾಗಿ ಕಾಯ್ತಾ ಇದ್ದ. ಆದರೆ ಪೇತ್ರ ಯೋಹಾನರು ಏನು ಮಾಡಿದರು? ಅವನು ದೃಷ್ಟಿಸಿ ನೋಡುವಾಗಲೇ ಪವಿತ್ರಾತ್ಮನವರ ಮೂಲಕವಾಗಿ ಮಾತಾಡ್ತಾನೆ, ನಮ್ಮಲ್ಲಿ ಬೆಳ್ಳಿ ಅಂತೂ ಇಲ್ಲ, ಬಂಗಾರವಂತೂ ಇಲ್ಲ, ನನ್ನಲ್ಲಿರುವಂಥ ಯೇಸುವಿನ ನಾಮದಿಂದ ನಾನು ನಿನಗೆ ಅಪ್ಪಣೆ ಕೊಡ್ತೇನೆ, ಎದ್ದು ನಡೆದಾಡು ಅಂತ ಹೇಳಿದ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಈ ಕುರುಡರನ್ನು ಪ್ರಶ್ನೆ ಮಾಡಿ ಇದೇ ಕಾರಣ. ಇವರು ಏನು ಅಪೇಕ್ಷೆ ಪಡ್ತಾ ಇದ್ದಾರೆ? ನನ್ನಿಂದ ಹಣ ಅಪೇಕ್ಷೆ ಪಡ್ತಿದ್ದಾರೋ, ಮನೆ ಅಪೇಕ್ಷೆ ಪಡ್ತಿದ್ದಾರೋ, ಅಥವಾ ಏನನ್ನು ಅಪೇಕ್ಷೆ ಪಡ್ತಿದ್ದಾರೆ? ಕ್ವಶನ್ ಮಾಡಲಿಕ್ಕೆ ಕಾರಣ ಇದೆ. ಅವನ ಆತ್ಮದಲ್ಲಿ ಏನು ಆಶೆ ಇದೆ ಎಂಬುದನ್ನು ಪರೀಕ್ಷೆ ಮಾಡೋದಕ್ಕಾಗಿ ಈ ಪ್ರಶ್ನೆಯನ್ನು ಮಾಡ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ನಿಮಗೆ ಏನು ಮಾಡಬೇಕೆಂದು ಕೋರುತ್ತೀರಿ ಎಂದು ಕೇಳಲು ಅವರು ನಿಜವಾಗಿಯೂ ಅವರಿಗೆ ಬೇಕಾಗಿರುವಂಥ ಅಗತ್ಯತೆಯನ್ನು ದೇವರ ಸನ್ನಿಧಿಯಲ್ಲಿ ಹೇಳಿಕೊಳ್ತಾರೆ. ಸತ್ಯವಾದ ಅಗತ್ಯತೆ. ಅವ್ರಿಗೆ ಏನು ಬೇಕು? ಏನು ಹೇಳಿದರು? ನಮ್ಮ ಕಣ್ಣುಗಳು ತೆರೆಯಲ್ಪಡಬೇಕು. ಏನು ಬೇಡ್ಕೊಂಡ್ರು? ನಮ್ಮ ಕಣ್ಣುಗಳು ತೆರೆಯಲ್ಪಡಬೇಕು. ಹಲ್ಲೆಲೂಯಾ. ನಿಜವಾಗಿ ಅವ್ರಿಗೆ ಕಣ್ಣು ಬೇಕಾಗಿದೆ, ಅದನ್ನೇ ಅವರು ಬೇಡಿಕೊಂಡರು. ಸತ್ಯವಾಗಿ ನಿಮಗೆ ಏನು ಬೇಕಾಗಿದೆಯೋ ಅದನ್ನು ದೇವರ ಸನ್ನಿಧಿಯಲ್ಲಿ ಬೇಡಿಕೊಳ್ಳಿರಿ. ಖಂಡಿತವಾಗಿಯೂ ಕ್ಷಣ ಮಾತ್ರದಲ್ಲಿ ದೇವರು ನಿಮಗೆ ಸಹಾಯವನ್ನು ಆತನು ಕೊಡಲು ಶಕ್ತನಾಗಿದ್ದಾನೆ. ಬೇಡವಾದ ಸಂಗತಿಗಳಿಗೆ ಆತನಿಗೆ ಉತ್ತರ ಕೊಡಲಿಕ್ಕೆ ಆತನಲ್ಲಿ ಉತ್ತರ ಇಲ್ಲ. ಬೇಡವಾದ ಸಂಗತಿಗಳಿಗೆ ನಿಮಗೆ ನಿಜವಾಗಿಯೂ ಏನು ಅಗತ್ಯ ಇದೆಯೋ ಅದನ್ನು ಪ್ರಾರ್ಥಿಸಿರಿ. ಖಂಡಿತವಾಗಿಯೂ ದೇವರು ಅದಕ್ಕೆ ಬೇಕಾದ ಸಹಾಯವನ್ನು ಆತನು ಕೊಡುವನಾಗಿದ್ದಾನೆ. ಹಲ್ಲೆಲೂಯಾ. ಮಾತ್ರವಲ್ಲ, ಇಲ್ಲಿ ಸ್ವಾಮಿ ಏನಂತ ಕೇಳ್ತಾರೆ? ನಮ್ಮ ಕಣ್ಣುಗಳು ಬರಬೇಕು ಸ್ವಾಮಿ ಅಂದರು. ಆಗ ಯೇಸು ಕನಿಕರ ಪಟ್ಟು ಅವರ ಕಣ್ಣುಗಳನ್ನು ಮುಟ್ಟಿದನು. ಕನಿಕರ ತುಂಬಿದ ಹೃದಯ ದೇವರದು. ನಾನು ಮೆಸೇಜ್ ಕೊಡ್ತಾ ಇರುವುದು ಕನಿಕರ ತುಂಬಿದಂಥ ನಮ್ಮ ದೇವರು.
ಹಲ್ಲೆಲೂಯಾ. ಮನುಷ್ಯರು ನಮ್ಮನ್ನು ಕಾಲಿನಿಂದ ಒದೆಯಬಹುದು, ನಮಗೆ ಪೆಟ್ಟುಗಳನ್ನು ಕೊಡಬಹುದು, ನಮ್ಮನ್ನು ಸೆರೆಮನೆಗೆ ಹಾಕಬಹುದು, ದ್ವೇಷಿಸಬಹುದು, ಅವಮಾನಪಡಿಸಬಹುದು. ಹಲ್ಲೆಲೂಯಾ. ಆದರೆ ನಮ್ಮ ದೇವರು ನಮ್ಮನ್ನು ಎಂದಿಗೂ ಕೈ ಬಿಡದೆ ಇರುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ಪ್ರಾರ್ಥನೆ ಇದೆಲ್ಲ ಆಗಿರಬೇಕು. ಸ್ವಾಮಿ, ನನ್ನನ್ನು ಕರುಣಿಸು. ಹಲ್ಲೆಲೂಯಾ. ನನ್ನ ಮೇಲೆ ದಯೆ ಇಡು ಸ್ವಾಮಿ ಎಂಬುದಾಗಿ ನಾವು ಪ್ರಾರ್ಥಿಸುವುದಾದರೆ ಒಬ್ಬ ಭಕ್ತನ ಪ್ರಾರ್ಥನೆಯನ್ನು ದೇವರು ಖಂಡಿತವಾಗಿಯೂ ಆತನು ಕೇಳಿ ಉತ್ತರವನ್ನು ಕೊಡಲು ಆತನು ಶಕ್ತನಾಗಿದ್ದಾನೆ. ಪ್ರಿಯರೇ, ಕೂಡಲೇ ಅವರಿಗೆ ಕಣ್ಣು ಬಂದವು, ಅವರು ಆತನ ಹಿಂದೆ ಹೋದರು. ಕಣ್ಣು ಹೊಂದಿಕೊಂಡು ಬೇರೆ ದಿಕ್ಕಿಗೆ ಹೋಗಲಿಲ್ಲ, ಅವರು ಮನೆಗೆ ಹೋಗಲಿಲ್ಲ, ಅವರ ಕುಟುಂಬಸ್ಥರ ಬಳಿಗೆ ಹೋಗಲಿಲ್ಲ. ಕಣ್ಣು ಹೊಂದಿಕೊಂಡ ಈ ಇಬ್ಬರು ಕುರುಡರು ಯೇಸುವಿನ ಹಿಂದೆ ಹೋದರು. ಸಹಾಯ ಹೊಂದಿದಂಥ ಒಬ್ಬ ವಿಶ್ವಾಸಿ, ಸಹಾಯ ಹೊಂದಿದಂಥ ದೇವಜನರು ಎಲ್ಲಿರಬೇಕು? ಆತನ ಹಿಂದೆನೇ ಇರಬೇಕು. ಆತನ ಸಾನ್ನಿಧ್ಯವನ್ನು ಅಪೇಕ್ಷಿಸುವವರಾಗಿರಬೇಕು. ಆತನ ಮಾತುಗಳನ್ನು ಕೇಳುವುದಕ್ಕಾಗಿ ಯಾವಾಗಲೂ ನಾವು ಮನಸ್ಸಿಟ್ಟುಕೊಂಡಿರಬೇಕು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿ ದೇವಜನರೇ, ನಮ್ಮ ದೇವರು ಕನಿಕರವುಳ್ಳ ದೇವರು, ಕೂಗುವಾಗ ಉತ್ತರ ಕೊಡುವ ದೇವರಾತನಾಗಿದ್ದಾನೆ. ಮಾತ್ರವಲ್ಲ, ಇಲ್ಲಿ ಅದೇ ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ 41ನೇ ವಾಕ್ಯದಲ್ಲಿ ಹೀಗೆ ಓದ್ತೇವೆ. ಅಲ್ಲಿ ಒಂದು ಕುಷ್ಠರೋಗಿಯ ಬಗ್ಗೆ ಬರೆಯಲ್ಪಟ್ಟಿದೆ. ಒಬ್ಬ ಕುಷ್ಠರೋಗಿಯು ಯೇಸುವಿನ ಬಳಿಗೆ ಬಂದು ಆತನ ಮುಂದೆ ಮೊಣಕಾಲು ಊರಿಕೊಂಡು, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂದು ಬೇಡಿಕೊಂಡನು. ಬೇಡಿಕೊಳ್ಳಲು ಆತನು ಕನಿಕರಪಟ್ಟು ಕೈ ನೀಡಿ ಅವನನ್ನು ಮುಟ್ಟಿ, ನನಗೆ ಮನಸ್ಸುಂಟು, ಶುದ್ಧನಾಗು. ಕೂಡಲೇ ಅವನ ಕುಷ್ಠವು ಹೋಗಿ ಅವನು ಶುದ್ಧನಾದನು. ಇಷ್ಟೇ. ಏನು ಪ್ರಾರ್ಥನೆ ಮಾಡಿದ? ನನಗೆ ಇಷ್ಟು ಸಮಯದಿಂದ ಕುಷ್ಠರೋಗ ಬಂದಿದೆ, ಇಂಥ ಕುಷ್ಠರೋಗಗಳು ಡಿಫ್ರೆಂಟ್ ಕುಷ್ಠರೋಗಗಳಿದೆ, ಇಂಥ ರೋಗಗಳೆಂಬುದಾಗಿ ಆತನು ಹೇಳಲಿಲ್ಲ. ಆ ಕುಷ್ಠರೋಗಿ ಏನು ಹೇಳಿದ? ಸ್ವಾಮಿ, ಫಸ್ಟ್ ಏನು ಮಾಡ್ತಾನೆ? ಮೊಣಕಾಲು ಊರ್ತಾನೆ, ದೇವರ ಪಾದಗಳ ಬಳಿಯಲ್ಲಿ ನಮಸ್ಕರಿಸ್ತಾನೆ. ಹಲ್ಲೆಲೂಯಾ. ಇಲ್ಲಿ ಬಹಳ ಸುಂದರ ಬರೆಯಲ್ಪಟ್ಟಿದೆ, ಯೇಸುವಿನ ಬಳಿಗೆ ಬಂದು ಆತನ ಮುಂದೆ ಮೊಣಕಾಲೂರಿಕೊಂಡು, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ. ಮೊಣಕಾಲೂರ್ತಾನೆ. ಪ್ರಿಯರೇ, ದೇವರ ಸನ್ನಿಧಿಯಲ್ಲಿ ದೇವರ ಪಾದಗಳಿಗೆ ಆತನು ನಮಸ್ಕರಿಸ್ತಾನೆ. ಮುದ್ದಿಟ್ಟಿರಬಹುದು, ಅಥವಾ ನಮಸ್ಕಾರ ಅಂದರೆ ಏನು? ಸಾಷ್ಟಾಂಗ ನಮಸ್ಕಾರ ದೇವರಿಗೆ ಆತನು ಸಲ್ಲಿಸ್ತಾನೆ. ಇದನ್ನು ಆತನು ನೋಡಿದಂಥ ದೇವರು ಕನಿಕರ ತುಂಬುತ್ತದೆ. ಪ್ರಿಯರೇ, ಹೌದು, ದೇವರ ನಾಮಕ್ಕೆ ಸ್ತೋತ್ರ. ಕರುಣಿಸು ಎಂಬುದಾಗಿ ಹೇಳುವುದು ಮಾತ್ರವಲ್ಲ, ಆತನ ವಾಕ್ಯವನ್ನು ಕೇಳುವುದಕ್ಕಾಗಿ ಹಾತೊರೆಯುವುದು ಮಾತ್ರವಲ್ಲ, ಆತನ ಸನ್ನಿಧಿಯಲ್ಲಿ ಫಾಸ್ಟಿಂಗ್ ಮಾಡಿ ಪ್ರೇಯರ್ ಮಾಡುವುದು ಮಾತ್ರವಲ್ಲ. ಇಲ್ಲಿ ಓದ್ತೇವೆ, ಆತನಿಗೆ, ಯೇಸು ಸ್ವಾಮಿಗೆ ಈ ಕುಷ್ಠರೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿದನು, ಕಾಲುಗಳಿಗೆ ಅಡ್ಡ ಬಿದ್ದನು. ಇದನ್ನು ನೋಡಿದ ದೇವರು, ಸರ್ವಶಕ್ತನಾದ ಯೇಸು ಕ್ರಿಸ್ತನು ಏನು ಮಾಡ್ತಾನೆ? ಆತನು ಕನಿಕರಪಟ್ಟು ಕೈ ನೀಡಿ ಆತನನ್ನು ಮುಟ್ಟಿ, ನನಗೆ ಮನಸ್ಸುಂಟು, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಿ, ನನ್ನನ್ನು ನೀನು ಸೇವಿಸಿಕೊಂಡಿದ್ದಿ, ನನ್ನನ್ನು ನೀನು ಸೇವಿಸುತ್ತಾ ಇದ್ದಿ, ನನಗೆ ಕೊಡತಕ್ಕ ಮಾನ ಮರ್ಯಾದೆ ಗೌರವ ನೀನು ಕೊಟ್ಟಿದ್ದಿ, ನನಗೆ ಮನಸ್ಸುಂಟು, ಶುದ್ಧನಾಗು ಎಂದನು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಿಮ್ಮ ನಡವಳಿಕೆಯನ್ನು ನೋಡಿ ನಿಮಗೆ ಸಹಾಯ ಮಾಡಲು ಯಾವಾಗಲೂ ಸಿದ್ಧನಾಗಿರುವಂಥ ದೇವರು ನಮ್ಮ ದೇವರಾಗಿದ್ದಾನೆ. ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಅಪೇಕ್ಷೆ ಪಡುವಂಥದ್ದು ನಾವು ಕೇಳಿಕೊಳ್ಳಬೇಕು. ದೇವರ ಸನ್ನಿಧಿಯಲ್ಲಿ ಆಸಕ್ತಿಯಿಂದ ಫಾಸ್ಟಿಂಗ್ ಪ್ರೇಯರ್ ಮೂಲಕವಾಗಿಯೋ ಅಥವಾ ನಮಗಿರುವಂಥ ಸ್ಥಿತಿಗತಿಗಳ ಯಾವುದೇ ಇದ್ದರೂ ಆತನ ಸನ್ನಿಧಿಯಲ್ಲಿ ಹೊಯ್ಯುತ್ತಾ ನಾವು ಪ್ರಾರ್ಥಿಸಿದರೆ ಖಂಡಿತವಾಗಿ ನಾವು ಕನಿಕರವುಳ್ಳಂಥ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಡ್ತಾನೆ. ಆತನ ಸಾನ್ನಿಧ್ಯದಲ್ಲಿ ಸಮಯವನ್ನು ಕಳೆಯುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ಆತನನ್ನು ಹಿಂಬಾಲಿಸಬೇಕು, ಆತನ ಹಿಂದೆ ಹೋಗಬೇಕು. ಮಾತ್ರವಲ್ಲ, ಇಲ್ಲಿ ಓದಿದೆವು, ಆತನ ಸಾನ್ನಿಧ್ಯಕ್ಕೆ ಬಂದು ನಾವು ಆತನಿಗೆ ಅಡ್ಡ ಬೀಳಬೇಕು. ಹಲ್ಲೆಲೂಯಾ. ಆತನ ಮಗನಿಗೆ ಅಡ್ಡ ಬೀಳಿರಿ. ಆತನ ಮಗನಿಗೆ ಅಂದರೆ ಯೆಹೋವ ದೇವರು ಈ ಲೋಕ ಕಳಿಸಿಕೊಟ್ಟಂಥ ಏಕ ಕುಮಾರನಾದ ಯೇಸು ಕ್ರಿಸ್ತನ ಮುಂದೆ ಅಡ್ಡ ಬೀಳಬೇಕು, ಆತನಿಗೆ ಮುದ್ದಿಡಬೇಕು. ಇಲ್ಲವಾದರೆ ಆತನ ಕೋಪವು ಪ್ರಜ್ವಲಿಸಲು ನೀವು ದಾರಿಯಲ್ಲೇ ನಾಶವಾದೀರಿ ಎಂಬುದಾಗಿ ನಾವು ಕೀರ್ತನೆಗಳ 2ನೇ ಅಧ್ಯಾಯದಲ್ಲಿ ಓದ್ತೇವೆ. ಪ್ರಿಯರೇ, ಇದರ ನಾಮಕ್ಕೆ ಸ್ತೋತ್ರವಾಗಲಿ. ಅಡ್ಡ ಬೀಳಬೇಕು, ಆತನಿಗೆ ಮುದ್ದಿಡಬೇಕು. ಆತನು ನಮಗೆ ಬೇಕಾದಂಥ ಅಗತ್ಯತೆಗಳಿಗೋಸ್ಕರ ನಾವು ಫಾಸ್ಟಿಂಗ್ ಪ್ರೇಯರ್ ಮಾಡಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆತನನ್ನೇ ಹಿಂಬಾಲಿಸೋರಾಗಿರಬೇಕು. ಇದೆಲ್ಲದಕ್ಕೂ ಉತ್ತರ ಏನೆಂದರೆ, ಆತನು ಕನಿಕರ ಪಡ್ತಾನೆ.
ನಾವು ಆತನ ಮನಸ್ಸನ್ನು ಕರಗಿಸಬೇಕು. ಹಲ್ಲೆಲೂಯಾ. ಆತನ ಮನಸ್ಸನ್ನು ಕರಗಿಸಬೇಕು. ಇವೆಲ್ಲವುಗಳು ಮಾಡುವಾಗ ಆತನು ತನ್ನಷ್ಟಕ್ಕೆ ತಾನೇ ಕನಿಕರ ಪಟ್ಟು ನಮಗೆ ಬೇಕಾದ್ದನ್ನು ಆತನು ಕೊಡಲು ಆತನು ಶಕ್ತನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಲೂಕನ ಸುವಾರ್ತೆ 7ನೇ ಅಧ್ಯಾಯ 12ರಿಂದ 14 ವಾಕ್ಯಗಳನ್ನು ಓದಿಕೊಳ್ಳೋಣ. ಲೂಕನ ಸುವಾರ್ತೆ 12ನೇ ಅಧ್ಯಾಯ 7ನೇ ಅಧ್ಯಾಯ 12ರಿಂದ 14 ವಾಕ್ಯಗಳು. ಆತನು ಊರು ಬಾಗಿಲಿನ ಹತ್ತಿರಕ್ಕೆ ಬಂದಾಗ ಸತ್ತು ಹೋಗಿದ್ದ ಒಬ್ಬನನ್ನು ಹೊರಕ್ಕೆ ತರುತ್ತಿದ್ದರು. ಇವನು ತನ್ನ ತಾಯಿಗೆ ಒಬ್ಬನೇ ಮಗನು, ಆಕೆಯು ಗಂಡ ಸತ್ತವಳಾಗಿದ್ದಳು. ಆಕೆಯ ಸಂಗಡ ಗ್ರಾಮಸ್ಥರು ಅನೇಕರಿದ್ದರು. ಸ್ವಾಮಿಯು ಆಕೆಯನ್ನು ಕಂಡು ಕನಿಕರಿಸಿ, ಅಳಬೇಡ ಎಂದು ಆಕೆಗೆ ಹೇಳಿ ಚಟ್ಟದ ಹತ್ತಿರಕ್ಕೆ ಹೋಗಿ ಅದನ್ನು ಮುಟ್ಟಲು ಹೊತ್ತುಕೊಂಡವರು ನಿಂತರು. ಆಗ ಆತನು, ಯೌವನಸ್ಥನೇ, ಏಳು ಎಂದು ನಿನಗೆ ಹೇಳುತ್ತೇನೆ ಅಂದನು. ಅನ್ನುತ್ತಲೇ ಸತ್ತಿದ್ದವನು ಎದ್ದು ಕೂತುಕೊಂಡು ಮಾತನಾಡುವುದಕ್ಕೆ ತೊಡಗಿದನು. ಯೇಸು ಅವನನ್ನು ಅವನ ತಾಯಿಗೆ ಕೊಟ್ಟನು. ಸಾಕು. ಇಲ್ಲಿ ಒಂದು ಘಟನೆ ನೋಡ್ತಾ ಇದ್ದೇವೆ. ಒಬ್ಬ ಯೌವನಸ್ಥನು ತೀರಿಕೊಂಡಿದ್ದಾನೆ. ತೀರಿಕೊಂಡಂತ ಆ ಯೌವನಸ್ಥನ ತಾಯಿಗೆ ಗಂಡನಿಲ್ಲ, ಅಂದರೆ ಈ ತೀರಿಕೊಂಡ ಯೌವನಸ್ಥನಿಗೆ ತಂದೆ ಇಲ್ಲ. ಆಕೆ ಅಳ್ತಾ ಇದ್ದಾಳೆ. ಅಳುವಂಥ ಆ ಪರಿಸ್ಥಿತಿಯನ್ನು ದೇವರು ನೋಡಿದ್ದಾನೆ. ಏನು ನೋಡ್ತಾ ಇದ್ದಾನೆ? ಅಳುವ ಪರಿಸ್ಥಿತಿ. ನಿಮ್ಮ ಕಷ್ಟಗಳಿಗೆ ನೀವು ಅಳುವಾಗ ಆ ಪರಿಸ್ಥಿತಿಯನ್ನು, ನಿಮ್ಮ ಕಣ್ಣೀರನ್ನು ದೇವರು ನೋಡ್ತಾನೆ ಪ್ರಿಯರೇ. ಇಲ್ಲಿ ಸುಮ್ಮನೆ ಆತನು ಯೌವನಸ್ಥನನ್ನು ಎದ್ದೇಳು ಎಂಬುದಾಗಿ ಹೇಳಲಿಲ್ಲ. ಅದಕ್ಕೆ ಮುಖ್ಯ ಕಾರಣ ಅಳುತ್ತಿರುವಂಥ ತಾಯಿಯ ಕಣ್ಣೀರು. ಹಲ್ಲೆಲೂಯಾ. ಅಳುತ್ತಿರುವಂಥ ತಾಯಿಯ ಕಣ್ಣೀರನ್ನು ಆತನು ನೋಡಿದನು. ಇಲ್ಲಿ ಇನ್ನೊಂದ್ಸಲ ಓದ್ತೇನೆ ನಾನು. ಇವನು ತನ್ನ ತಾಯಿಗೆ ಒಬ್ಬನೇ ಮಗನು, ಆಕೆಯು ಗಂಡ ಸತ್ತವಳಾಗಿದ್ದಳು. ಇದೆಲ್ಲ ಯೇಸುಸ್ವಾಮಿಗೆ ಯಾರು ಹೇಳಿದರು? ಇದೆಲ್ಲ ಗಂಡ ಇಲ್ಲ ಅಂತ ಯಾರು ಹೇಳಿದರು? ಆತನಿಗೆ ಹೇಗೆ ಗೊತ್ತಾಗ್ತದೆ? ಸರ್ವಶಕ್ತನಾದ ದೇವರು. ಹಲ್ಲೆಲೂಯಾ. ಆತನಿಗೆ ಅರಿದೇ ಇರುವಂಥದ್ದು ಒಂದು ಇಲ್ಲ ಪ್ರಿಯರೇ. ಇಲ್ಲಿ ಸ್ವಾಮಿಯು ಆಕೆಯನ್ನು ಕಂಡು ಕನಿಕರಿಸಿ, ಅಳಬೇಡ, ಫಸ್ಟು ಸಂತೈಸ್ತಾನೆ. ಅಳುವಂತ ಆ ಸ್ತ್ರೀಯನ್ನು ಫಸ್ಟ್ ಸಂತೈಸ್ತಾನೆ. ಏನೆಂದು ಸಂತೈಸ್ತಾನೆ? ಅಳಬೇಡ. ಯಾಕೆ ಅಳ್ತಿದ್ಯಾ? ಅಳಬೇಡ. ಈ ರೀತಿಯಲ್ಲಿ ಹೇಳುವಂಥ ಆ ಜನರು ನಮಗೆ ಯಾರು ಸಿಗ್ತಾರೆ ಪ್ರಿಯರೇ? ಕಷ್ಟ. 100ರಲ್ಲಿ ಒಂದು 10 ಜನ ಸಿಗ್ಬೋದಷ್ಟೇ. ದುಃಖ ಪಡುವಾಗ ನೀನು ಅಳಬೇಡ, ನಿನಗೆ ಸಹಾಯ ನಾನು ಮಾಡ್ತೇನೆ ಎಂಬುದಾಗಿ ಹೇಳುವಂಥ ಜನರು 100ರಲ್ಲಿ 10 ಜನ ಸಿಕ್ಕಬಹುದಷ್ಟೇ. 90 ಜನರು ನಮ್ಮನ್ನು ಹೀಯಾಳಿಸೋರಾಗಿರ್ತಾರೆ, ನಮ್ಮನ್ನು ಅಸಡ್ಡೆ ಮಾಡೋರಾಗಿರ್ತಾರೆ, ನಮಗೆ ಬೈಯೋರಾಗಿರ್ತಾರೆ. ಈ ಕಳ್ಳಾಳು, ಈಕೆ ಮಾಡೋದಿರೋದೆಲ್ಲ ನಾಟಕ ಎಂಬಂಥ ವಿಷಯಗಳ ಬಗ್ಗೆ ಜನರು ನಮ್ಮನ್ನು ಹೀಯಾಳಿಸ್ತಾರೆ ಪ್ರಿಯರೇ. ಆದರೆ ಯೇಸು ಸ್ವಾಮಿ ಹಾಗೆ ಮಾಡಲಿಲ್ಲ. ಅಳುತ್ತಿರುವಂಥ ಆ ಒಂದು ಸ್ತ್ರೀಯನ್ನು ನೋಡಿ ಆತನು ಕನಿಕರಿಸಿ, ಅಳಬೇಡ ಎಂದು ಆಕೆಗೆ ಹೇಳಿ ಚಟ್ಟದ ಹತ್ತಿರಕ್ಕೆ ಹೋಗಿ ಅದನ್ನು ಮುಟ್ಟಲು, ಏನನ್ನು ಮುಟ್ಟಲು? ಚಟ್ಟವನ್ನು ಮುಟ್ಟಿದನು ಅಷ್ಟೇ. ಹಲ್ಲೆಲೂಯಾ. ಕನಿಕರಿಸಿ ಆ ಚಟ್ಟದ ಹತ್ತಿರಕ್ಕೆ ಹೋಗಿ ಚಟ್ಟವನ್ನು ಮುಟ್ಟಿದನು. ಹಲ್ಲೆಲೂಯಾ. ಮುಟ್ಟಲು ಹೊತ್ತುಕೊಂಡವರು ನೋಡಿ, ಚಟ್ಟದ ಹತ್ತಿರಕ್ಕೆ ಹೋಗಿ ಅದನ್ನು ಮುಟ್ಟಲು ಹೊತ್ತುಕೊಂಡವರು ನಿಂತರು. ಅಲ್ಲೇ ಸ್ಟಾಪ್ ಆದರು. ಮೆರವಣಿಗೆ ಹೋಗ್ತಾ ಇದೆ, ಸ್ಟಾಪ್ ಆದರು, ನಿಂತ್ಕೊಂಡ್ರು. ಚಟ್ಟ ಮುಟ್ಟುತ್ತಲೇ ಹೊತ್ತುಕೊಂಡವರು ಅಲ್ಲಿ ನಿಂತರು. ನಿಂತು ಏನು ಮಾಡಿದರು? ಆಗ ಆತನು, ಯೌವನಸ್ಥನೇ, ಏಳು ಎಂದು ನಿನಗೆ ಹೇಳುತ್ತೇನೆ ಅಂದನು. ಮಾತಾಡ್ತಾನಷ್ಟೇ. ಮುಟ್ಟಿದ್ಯಾವುದು? ಚಟ್ಟವನ್ನು ಮುಟ್ಟಿದಾನಷ್ಟೇ. ನಿಮ್ಮನ್ನೇ ಮುಟ್ಟಬೇಕೆಂದಿಲ್ಲ. ಆತನು ಒಂದೇ ಒಂದು ಮಾತು ಹೇಳಿದರೆ ಸಾಕು. ಆತನು ಎಲ್ಲಿದ್ದರೂ ನಿಮ್ಮ ಪ್ರಾರ್ಥನೆಗೆ ಉತ್ತರವನ್ನು ತನ್ನ ಮಾತಿನ ಮೂಲಕವಾಗಿ ಒದಗಿಸಿಕೊಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ಒಂದು ವಿಶೇಷ ಸಂಗತಿ ಏನಂದರೆ, ಅಳುವಂಥ ಸ್ತ್ರೀಯನ್ನು ನೋಡಿ ಫಸ್ಟ್ ಕನಿಕರಿಸ್ತಾನೆ. ಅಳಬೇಡ ಅಂತ ಹೇಳಿ ಚಟ್ಟದ ಹತ್ರ ಹೋಗ್ತಾನೆ, ಚಟ್ಟವನ್ನು ಮುಟ್ತಾನೆ. ಅನಂತರ ಯೌವನಸ್ಥನಿಗೆ ಹೇಳ್ತಾನೆ, ಸತ್ತು ಹೋದಂಥ ಯೌವನಸ್ಥನು ಅವನ ಬಳಿಗೆ ಹೋಗಿ ಹೇಳುವಂಥದ್ದು ಒಂದೇ ಮಾತು, ಯೌವನಸ್ಥನೇ ಹೇಳು ಎಂದು ನಿನಗೆ ಹೇಳುತ್ತೇನೆ ಅಂದನು. ಅನ್ನುತ್ತಲೇ ಸತ್ತಿದ್ದವನು ಎದ್ದು ಕೂತುಕೊಂಡು ಮಾತಾಡೋದಕ್ಕೆ ತೊಡಗಿದನು. ಯೇಸು ಅವನನ್ನು ಅವನ ತಾಯಿಗೆ ಕೊಟ್ಟನು. ಹಲ್ಲೆಲೂಯಾ. ಯೇಸು ಅವನನ್ನು ಅವನ ತಾಯಿಗೆ ಕೊಟ್ಟನು. ನೀನು ವಿಧವೆಯಾದವಳು, ನಿನಗೆ ಗಂಡನಿಲ್ಲ, ಇನ್ನು ಮಗನು ಸತ್ತು ಹೋಗಿದ್ದಾನೆ, ನೀನು ಎಷ್ಟು ಸಂಕಟದಿಂದ ನೀನು ಕಣ್ಣೀರು ಸುರಿಸ್ತಾ ಇದೆಯಾ, ತಗೋ ನಿನ್ನ ಮಗನೆಂಬುದಾಗಿ ಹೇಳಿ ಕನಿಕರದಿಂದ ಆ ಮಗನನ್ನು ಬದುಕಿಸಿ ಆಕೆಯ ಕೈಯಲ್ಲಿ ಕೊಟ್ಟದನ್ನು ಇಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಎಷ್ಟು ಕನಿಕರವುಳ್ಳಂಥ ದೇವರು ನಮ್ಮ ದೇವರಾಗಿದ್ದಾನೆ. ಅಷ್ಟೇ, ಅಳುವುದನ್ನು ನೋಡ್ತಾನೆ ಪ್ರಿಯರೇ, ಕಣ್ಣೀರನ್ನು ನೋಡ್ತಾನೆ.
ಆತನ ಸಾನ್ನಿಧ್ಯವನ್ನು ಅಪೇಕ್ಷಿಸುವಂಥ ಬುದ್ಧಿವಂತರನ್ನು ನೋಡ್ತಾನೆ. ಹಲ್ಲೆಲೂಯಾ. ಕೀರ್ತನೆಗಳು 14ರಲ್ಲಿ ಓದ್ತೇವೆ, ನನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವಂಥ ಬುದ್ಧಿವಂತರು ಈ ಲೋಕದಲ್ಲಿ ಇದ್ದಾರೋ ಎಂಬುದಾಗಿ ಆತನು ಆಕಾಶದಿಂದ ಪರೀಕ್ಷೆ ಮಾಡ್ತಾನೆ. ಸಾನ್ನಿಧ್ಯವನ್ನು ಅಪೇಕ್ಷಿಸೋಣ, ಆತನ ಪಾದಗಳಿಗೆ ಮುದ್ದಿಡೋಣ, ಆತನನ್ನು ಕರುಣಿಸು ಸ್ವಾಮಿ ಎಂದು ಪ್ರಾರ್ಥಿಸೋಣ. ಫಾಸ್ಟಿಂಗ್ ಇಂದ ಆತನ ಸನ್ನಿಧಿಯಲ್ಲಿ ಕೂತುಕೊಳ್ಳೋಣ, ಆತನ ಬಾಯಿಂದ ಏನು ಬರುತ್ತದೆ ಎಂಬುದಾಗಿ ಕೇಳಿಕೊಳ್ಳೋಣ ಪ್ರಿಯರೇ. ಹಲ್ಲೆಲೂಯಾ. ಕುರುಬನಿಲ್ಲದ ಕುರಿಗಳಂತೆ ಇರುವಂಥ ಜನರನ್ನು ಒಬ್ಬ ಸಭಾಪಾಲಕನು ಒಂದು ಸಭೆಯಲ್ಲಿ ನಡೆಸಿಕೊಂಡು ಹೋಗುವಾಗ ಆತನ ಮಾತುಗಳು ಏನು ಬರ್ತದೆ ಎಂಬುದಾಗಿ ದೇವರ ಸಾನ್ನಿಧ್ಯದಲ್ಲಿ ಕೂತುಕೊಂಡು ದೇವರ ವಾಕ್ಯವನ್ನು ಕೇಳೋದಕ್ಕಾಗಿ ನಾವು ಸಿದ್ಧರಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಒಂದು ವಿಧವೆಗೆ ದೇವರು ಸಹಾಯ ಮಾಡಿದ್ದಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ. ಯಾರೇ ಆಗಿರಲಿ, ವಿಧವೆ ಆಗಿರ್ಬೋದು, ಐಶ್ವರ್ಯವಂತನಾಗಿರ್ಬೋದು, ಬಡವನಾಗಿರ್ಬೋದು, ಮನೆಯಲ್ಲದವನಾಗಿರಬಹುದು, ಯಾರೇ ಆದರೂ ನಿಮ್ಮ ಕಣ್ಣೀರಿನ ಪ್ರಾರ್ಥನೆ ದೇವರು ಖಂಡಿತವಾಗಿಯೂ ಇಮಿಡಿಯೇಟ್ ಅಂದರೆ ಕೂಡಲೇ ಆತನ ಉತ್ತರವನ್ನು ಕೊಡಲು ಆತನು ಶಕ್ತನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಯೋಹಾನ ಸುವಾರ್ತೆ ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. 11ನೇ ಅಧ್ಯಾಯ 35ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಅಳುತ್ತಿರುವಂಥ ಅಕ್ಕ ತಂಗಿಯರೊಂದಿಗೆ, ಅಲ್ಲಿರುವಂಥ ಜನರೊಂದಿಗೆ ಯೇಸು ಕೂಡ ಕಣ್ಣೀರು ಬಿಟ್ಟನೆಂಬುದಾಗಿ ಓದ್ತೇವೆ ಪ್ರಿಯರೇ. ಓದಿ ಸಿಸ್ಟರ್ ಅದನ್ನು. ಯೇಸು ಕಣ್ಣೀರು ಬಿಟ್ಟನು. ಯಹೂದ್ಯರು ನೋಡಿ, ಆಹಾ, ಈತನು ಅವನ ಮೇಲೆ ಎಷ್ಟೋ ಮಮತೆ ಇಟ್ಟಿದ್ದನು ಅಂದುಕೊಂಡರು. ಈ ಘಟನೆ ನಮಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಲಾಜರನು, ಆತನು ಇಬ್ಬರು ಅಕ್ಕಂದಿರನ್ನು ಹೊಂದಿರುವಂತ ಒಬ್ಬ ಲಾಜರನಾಗಿದ್ದನು. ಅಕ್ಕಂದಿರು ತಮ್ಮನನ್ನು ಬಹಳ ಪ್ರೀತಿಸ್ತಾ ಇದ್ರು. ಹಲ್ಲೆಲೂಯಾ. ಬಹಳ ಪ್ರೀತಿಸ್ತಾ ಇದ್ರು. ಸಡನ್ ಆಗಿ ಆತನು ಕಾಯಿಲೆ ಬೀಳ್ತಾನೆ, ಆತನಿಗೆ ಮರಣ ಸಂಭವಿಸ್ತದೆ. ಯೇಸು ಸ್ವಾಮಿ ಆ ಊರಲ್ಲಿ ಇರಲಿಲ್ಲ, ಕರೆ ಕಳಿಸ್ತಾರೆ. ಆದರೆ ಯೇಸು ಬರೋದು ಲೇಟ್ ಆಗ್ತದೆ. 4 ದಿನಗಳ ನಂತರ ಯೇಸುಸ್ವಾಮಿ ಆ ಊರಿಗೆ ಬರ್ತಾನೆ. ಮಾರ್ತಾ ಮರಿಯಳ ಹತ್ತಿರ ಬರುವಾಗ ಸಮಾಧಿಗೆ ಕರ್ಕೊಂಡು ಹೋಗ್ತಾರೆ. ಆ ಮಾರ್ತಳು ಮರಿಯಳಿಗೆ ಒಂದು ಡೌಟ್ ಇರ್ತದೆ. ನನ್ನ ತಮ್ಮನು ಸತ್ತು 4 ದಿವಸವಾಗಿದೆ, ಹೇಗೆ ಯೇಸು ಬದುಕಿಸ್ತಾನೆಂಬುದಾಗಿ ಅವರು ಚಿಂತಿತರಾಗ್ತಾರೆ. ಆದರೆ ಯೇಸು ಸಮಾಧಿ ಹತ್ರ ಹೋಗಿ ಅವರೆಲ್ಲ ಅಳುವುದನ್ನು ನೋಡುವಾಗ ಆತನಲ್ಲಿ ಓದ್ತೇವೆ, ಯೇಸು ಕಣ್ಣೀರು ಅವರೊಂದಿಗೆ ಬಿಟ್ಟನು ಎಂಬುದಾಗಿ. ಕನಿಕರವುಳ್ಳ ದೇವರು ನಿಮ್ಮ ಕಷ್ಟಗಳು, ನಿಮ್ಮ ಕುಟುಂಬಗಳಲ್ಲಿರುವಂಥ ಕಷ್ಟಗಳನ್ನು ನೋಡಿ ಆತನು ಮನಮರುಗುವ ದೇವರಾಗಿದ್ದಾನೆ. ನೀವು ಅಳುವಾಗ ಆತನು ಅಳುತ್ತಾನೆ ಪ್ರಿಯರೇ. ನಿಮ್ಮ ಸಂಕಟಗಳಲ್ಲಿ ಆತನು ಪಾಲುಗಾರರಾಗ್ತಾನೆ. ಹಲ್ಲೆಲೂಯಾ. ಮಾತ್ರವಲ್ಲ, ತಕ್ಕ ಸಮಯದಲ್ಲಿ 4 ದಿನಗಳಾದಂಥ ವಾಸನೆ ಬರುವಂತಹ ಹೆಣವನ್ನು, ಆ ಲಾಜರನನ್ನು ದೇವರು ಒಂದೇ ಮಾತಿನಿಂದ ಆತನು ಹೇಳಿ, ನಿನ್ನ ನಂಬಿದರೆ ದೇವರ ಮಹಿಮೆಯನ್ನು ಕಾಣು ಎಂಬುದಾಗಿ ಅವರಿಗೆ ಹೇಳಿ ದೇವರ ಸನ್ನಿಧಿಯಲ್ಲಿ ಆತನು ಪ್ರಾರ್ಥನೆ. ಮುಂದೆ ಓದಿ ಸಿಸ್ಟರ್ ಅದನ್ನು. ಅವರಲ್ಲಿ ಕೆಲವರು, ಈತನು ಆ ಕುರುಡನಿಗೆ ಕಣ್ಣು ಕೊಟ್ಟನಲ್ಲ, ಈ ಮನುಷ್ಯನನ್ನು ಸಾಯದ ಹಾಗೆ ಮಾಡಲಾರದೆ ಇದ್ದನೇ ಅಂದರು. ಯೇಸು ತನ್ನಲ್ಲಿ ತಿರುಗಿ ನೊಂದುಕೊಳ್ಳುತ್ತಾ ಸಮಾಧಿಯ ಬಳಿಗೆ ಬಂದನು. ಅದು ಗವಿಯಾಗಿತ್ತು. ಅದರ ಬಾಯಿಗೆ ಒಂದು ಕಲ್ಲು ಆನಿಸಿತು. ಯೇಸು ಆ ಕಲ್ಲನ್ನು ತೆಗೆದುಹಾಕಿರಿ ಅನ್ನಲು ತೀರಿ ಹೋದವನ ಅಕ್ಕನಾದ ಮಾರ್ತಳು, ಸ್ವಾಮಿ, ಅವನು ಸತ್ತು 4 ದಿನವಾಯಿತು, ಈಗ ನಾತ ಹುಟ್ಟಿದೆ ಅಂದಳು. ಯೇಸು ಆಕೆಗೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ಅಂದನು. ಆಗ ಕಲ್ಲನ್ನು ತೆಗೆದುಹಾಕ್ರಿ ಅಂತ ಹೇಳಿ ಕಾರಣ ಏನು? ಇವರಲ್ಲಿ ನಂಬಿಕೆ ಇದೆಯಾ ಇಲ್ಲವಾ, ನನ್ನ ಮಾತನ್ನು ಇವರು ಕೇಳುತ್ತಾರಾ ಇಲ್ಲವ? ಯಾಕಂದ್ರೆ ಅವರಲ್ಲಿ ಒಂದು ಸಂಶಯ ಉಂಟಾಗಿದೆ. ಏನಂದ್ರೆ, ಲಾಜರನು ಸತ್ತು ಎಷ್ಟು ದಿನ ಆಗಿದೆ? 4 ದಿನ ಆಗಿದೆ. ಹೌದಲ್ವಾ? 4 ದಿನ ಆಗಿದೆ. ಇವರಲ್ಲಿ ಸಂಶಯ ಉಂಟಾಗಿದೆ. ಆದರೂ ಯೇಸುಸ್ವಾಮಿ ಧೈರ್ಯ ತಂದುಕೊಂಡು ತನ್ನ ದೇವರ ಆ ಒಂದು ಬಲದಿಂದ, ಪವಿತ್ರಾತ್ಮನ ಬಲದಿಂದ ಆತನು ಈ ಒಂದು ಕಾರ್ಯಕ್ಕೆ ಆತನು ತೊಡಗ್ತಾನೆ ಪ್ರಿಯರೇ. ಇಲ್ಲಿ ಏನು ಹೇಳ್ತಾನೆ ಅಂದರೆ, ಆ ಸಮಾಧಿಗೆ ಒರಗಿಸಿಟ್ಟಂಥ ಕಲ್ಲನ್ನು ತೆಗೆಯಿರಿ ಎಂಬುದಾಗಿ ಹೇಳುವಾಗ ಅವ್ರು ಏನು ಮಾಡ್ತಾರೆ? ಇಲ್ಲ 4 ದಿವಸ ಆಯಿತು, ಅವನು ಬದುಕಿ ಬರಲಿಕ್ಕೆ ಸಾಧ್ಯನೇ ಇಲ್ಲ ಎಂಬುದಾಗಿ ಹೇಳಿ ಕಲ್ಲು ತೆಗೆದೇ ಇರ್ತಾರೋ ಅಥವಾ ನನ್ನ ಮಾತುಗೆ ವಿಧೇಯರಾಗ್ತಾರೋ ಎಂಬಂಥ ಆ ಒಂದು ಪ್ರಶ್ನೆ, ಒಂದು ಕ್ವಶನ್ ಆತನಲ್ಲಿ ಉಂಟಾಗಿ ಆತನ ಪ್ರಶ್ನೆಯನ್ನು ಕೇಳ್ತಾನೆ. ಏನಂದ್ರೆ, ಆ ಸಮಾಧಿಗೆ ಒರಗಿಸಲ್ಪಟ್ಟಂತ ಕಲ್ಲನ್ನು ತೆಗೆಯಿರಿ. ಆ ಜನರು ಏನ್ ಮಾಡಿದ್ರು? ಕಲ್ಲನ್ನು ತೆಗೆದ್ರು. ಕಲ್ಲನ್ನು ಅವರೇ ಸರಿಸಿದ್ರು. ಯಾಕಂದ್ರೆ ಯೇಸು ಸ್ವಾಮಿಗೆ ಆ ಕಲ್ಲು ಹೋಗು ಮುಂದೆ ಅಂತ ಹೇಳಿದ್ರೆ ಅದಕ್ಕೆ ಮಾತು ಕೇಳಲಿಕ್ಕೆ ಆಗ್ತಿರ್ಲಿಲ್ವಾ? ಆಗ್ತಿತ್ತು. ಇಷ್ಟೇ ಕಾರಣ, ನಮ್ಮ ನಂಬಿಕೆಯನ್ನು ಆತನು ಪರೀಕ್ಷೆ ಮಾಡ್ತಾನೆ. ಹಲ್ಲೆಲೂಯಾ. ನಮ್ಮ ನಂಬಿಕೆಯನ್ನು ಆತನು ಪರೀಕ್ಷೆ ಮಾಡ್ತಾನೆ. ಕಲ್ಲನ್ನು ತೆಗೀರಿ ಅಂತ ಹೇಳುವಾಗ ಕಲ್ಲು ಆ ಜನರು ತೆಗೆದರು, ಸರಿಸಿದರು.
ತೆಗೆದುಹಾಕಿದರು. ಮತ್ತು ಯೇಸು ಕಣ್ಣೆತ್ತಿ ಮೇಲಕ್ಕೆ ನೋಡಿ, ತಂದೆಯೇ, ನೀನು ನನ್ನ ಪ್ರಾರ್ಥನೆಯನ್ನು ಏನು ಇನ್ನು ಅದ್ಭುತ ನಡೀಲಿಲ್ಲ. ಲಾಜರ್ನು ಸಮಾಧಿಯಿಂದ ಹೊರಗೆ ಬರಲಿಲ್ಲ. ನಾವು ವಿಶೇಷವಾದ ಒಂದು ಸಂಗತಿಯಲ್ಲಿ ತಿಳ್ಕೊಳ್ಬೇಕು. ದೇವರು ತಾನೇ ಪ್ರಾರ್ಥನೆ ನಮಗೆ ಕಲಿಸ್ಕೊಟ್ಟಿದ್ದಾನೆ. ಏನು ಗೊತ್ತುಂಟ? ಬೇಕು 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 ಬೇಕು, ಮಾಡು 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 ಎಂಬಂತ ಸಹಾಯ ಮಾಡು ಎಂದು ಕೇಳೋದಕ್ಕಿಂತ ಮುಖ್ಯವಾಗಿ ಇಲ್ಲೊಂದು ಪ್ರಾರ್ಥನೆ ದೇವರು ಇಲ್ಲಿ ಯೇಸುಸ್ವಾಮಿ ಮಾಡ್ತಾ ಇದ್ದಾನೆ. ಇದೊಂದು ಮಾದರಿಯ ಪ್ರಾರ್ಥನೆ. ಏನಂದ್ರೆ, ತಂದೆಯೇ, ನೀನು ನನ್ನ ಪ್ರಾರ್ಥನೆಯನ್ನು ಕೇಳಿದಕ್ಕೆ ನಿನ್ನನ್ನು ಕೊಂಡಾಡುತ್ತೇನೆ. ಸಮಾಧಿಯಲ್ಲಿದ್ದಂಥ ಲಾಜರನು ಇನ್ನೂ ಹೊರಗೆ ಬರಲಿಲ್ಲ. ಸಮಾಧಿಯಲ್ಲಿದ್ದಾನೆ. ಕಲ್ಲು ಮಾತ್ರ ಸರಿಸಲ್ಪಟ್ಟಿದೆ. ಯೇಸು ಸ್ವಾಮಿ ಮಾಡುವಂಥ ಪ್ರಾರ್ಥನೆ ಏನು? ತಂದೆಯಾದ ದೇವರು ಸರ್ವಶಕ್ತನು, ನನ್ನ ತಂದೆ ನನ್ನನ್ನು ಈ ಲೋಕ ಕಳಿಸಿಕೊಟ್ಟಿದ್ದಾನೆ, ಆತನಿಗಿಂತಲೂ ಅದ್ಭುತವಾದ ಕಾರ್ಯಗಳನ್ನು ಮೂಲಕವಾಗಿ ನಡೆಯುತ್ತದೆ ಎಂಬಂತ ಆ ಒಂದು ಶ್ರೇಷ್ಠ ಜ್ಞಾನ ತಿಳುವಳಿಕೆಯನ್ನು ಹೊಂದಿಕೊಂಡಂಥ ಯೇಸು ಸ್ವಾಮಿ ಆತನೇನೆಂದು ಪ್ರಾರ್ಥಿಸ್ತಾನೆ? ನೀನು ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಕ್ಕೆ ನಿನ್ನನ್ನು ಕೊಂಡಾಡುತ್ತೇನೆ. ನೀನು ಯಾವಾಗಲೂ ನನ್ನ ಪ್ರಾರ್ಥನೆಯನ್ನು ಕೇಳುವನಾಗಿದ್ದಿ ಎಂದು ನನಗೆ ಗೊತ್ತದೆ. ಈ ಪ್ರಾರ್ಥನೆ ನಾವು ಮಾಡಬೇಕು. ಯೇಸು ನಮಗೆ ಮಾದರಿ ತೋರಿಸಿಕೊಟ್ಟಿದ್ದಾನೆ. ನೀ ನನ್ನ ಪ್ರಾರ್ಥನೆಯನ್ನು ಯಾವಾಗಲೂ ಕೇಳುವ ದೇವರಾಗಿದ್ದಿ ಸ್ವಾಮಿ. ನೀನು ನನ್ನ ಪ್ರಾರ್ಥನೆಯನ್ನು ಕೇಳಿದ್ದೆ, ನಿನಗೆ ಸ್ತೋತ್ರ. ಕೆಲವು ಸಲ ಪ್ರಾರ್ಥನೆ ಮಾಡಿ ಬೇಕು 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 ಎಂದು ಪ್ರಾರ್ಥನೆ ಮಾಡಿ ಆಶೀರ್ವದಿಸು, ಬಲಪಡಿಸು, ನನಗೆ ಅದು ಬೇಕು ಇದು ಬೇಕು ಪ್ರಾರ್ಥಿಸ್ತೇವೆ. ಆದರೆ ಸ್ವಾಮಿ, ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದಿ ಎಂಬುದಾಗಿ ನಾನು ನಿನ್ನನ್ನು ಹಲ್ಲೆಲೂಯಾ, ನಾನು ನಿನ್ನನ್ನು ಕೊಂಡಾಡ್ತೇನೆ, ಸ್ತುತಿಸ್ತೇನೆ ಎಂಬುದಾಗಿ ನಾವು ಹೇಳುವಂಥದ್ದು ನಾವು ಮರ್ತು ಬಿಡ್ತೇವೆ. ಹೊಂದಿರಲ್ಲ, ಪ್ರಾರ್ಥಿಸಿದೇವಷ್ಟೇ. ಈ ಪ್ರಾರ್ಥನೆ ಮಾಡಬೇಕು. ಅಂದರೆ ನಂಬಿಕೆ ನಮ್ಮಲ್ಲಿ ಹೆಚ್ಚಾಗ್ತದೆ. ಆಗ ನಂಬಿಕೆ ನಮ್ಮಲ್ಲಿ ಹೆಚ್ಚಾಗ್ತದೆ. ನಾವು ಅನೇಕ ಸಲ ನಾನು ಪ್ರಾರ್ಥನೆ ಮಾಡೋ ಹೀಗೆ ಮಾಡ್ತೇನೆ. ಪ್ರಾರ್ಥನೆ ಮಾಡಿದ ನಂತರ ನಾನು ಇದೇ ರೀತಿ ಹೇಳ್ತೇನೆ, ದೇವರೇ, ನನ್ನ ಪ್ರಾರ್ಥನೆ ಕೇಳಿದ್ದಿ, ಕೊಟ್ಟಿದ್ದಿ, ಎಲ್ಲವನ್ನು ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಕೆಲವು ಸಲ ಅದು ಮಾಡಿದ ನಂತರ ಅಯ್ಯೋ ಇನ್ನೂ ಉತ್ತರನೇ ಸಿಕ್ಕಲಿಲ್ಲ, ನೀನು ಯಾಕೆ ಪ್ರಾರ್ಥನೆ ಮಾಡ್ತೀಯ ಅಂತ ಒಂದೊಂದು ಸಲ ನನಗೆ ಅನಿಸ್ತದೆ ಹಾಗೆ. ಆದರೆ ಈ ವಾಕ್ಯ ನಮ್ಮನ್ನು ಸ್ಪಷ್ಟಪಡಿಸ್ತದೆ. ಉತ್ತರ ಹೊಂದಿಕೊಳ್ಳುವುದಕ್ಕಿಂತ ಮುಂಚಿತವಾಗಿಯೇ ಪ್ರಾರ್ಥನೆ ಮಾಡಿದ ಕೂಡಲೇ ಈ ಪ್ರಾರ್ಥನೆ ನಮ್ಮ ಬಾಯಲ್ಲಿ ಬರಲೇಬೇಕು. ಹಲ್ಲೆಲೂಯಾ. ಇಲ್ಲಿ ಅದ್ಭುತ ನಡೀಲಿಲ್ಲ, ಆದರೆ ಯೇಸು ಪ್ರಾರ್ಥನೆ ಮಾಡಿದ್ದಾನೆ. ಏನಂದರೆ, ನೀನು ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಕ್ಕೆ ನಿನ್ನನ್ನು ಕೊಂಡಾಡುತ್ತೇನೆ, ನೀನು ಯಾವಾಗಲೂ ನನ್ನ ಪ್ರಾರ್ಥನೆ ಕೇಳುವನಾಗಿದ್ದಿ ಸ್ವಾಮಿ ಎಂಬುದಾಗಿ ಆತನು ಪ್ರಾರ್ಥನೆ ಮಾಡಿದ್ದಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಾತ್ರ ಇಲ್ಲಿ, ಆದರೂ ನೀನೇ ನನ್ನನ್ನು ಕಳಿಸಿಕೊಟ್ಟೆ ಎಂದು ಸುತ್ತಲೂ ನಿಂತಿರುವ ಜನರು ನಂಬುವಂತೆ ಅವರಿಗೋಸ್ಕರ ಈ ಮಾತುಗಳನ್ನು ಆಡಿದೆ. ಯಾಕೆ ಈ ಮಾತುಗಳನ್ನು ಆಡಿದೆ? ನೋಡಿ, ಎಂಥ ವಿಶೇಷವಾದ ಪ್ರಾರ್ಥನೆ ಇದಾಗಿದೆ. ಯೇಸು ಸ್ವಾಮಿ ತಾನೇ ಪ್ರಾರ್ಥಿಸ್ತಾ ಇದ್ದಾನೆ. ನನ್ನನ್ನು ನೀನು ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದು ಯಾಕೆ ಎಂಬುದಾಗಿ ಅವರು ಅರ್ಥ ಮಾಡ್ಕೊಳ್ಬೇಕು. ನಾನು ಬರೀ ಬೇಕೆಂಬುದಾಗಿ ನಾನು ಕೇಳ್ತಾ ಇಲ್ಲ, ನೀನು ಆಲ್ರೆಡಿ ನನಗೆ ಕೊಟ್ಟಿದ್ದಿ. ಲಾಜರ್ 4 ದಿವಸ ಆಯಿತು ನಾರುತ್ತಾ ಇದ್ದಾನೆ, ಆದರೂ ಆತನು ಎದ್ದು ಬರುತ್ತಾನೆ ಎಂಬಂತ ನಂಬಿಕೆ ಆತನಲ್ಲಿ ಇರುವ ಕಾರಣ ಮೊದಲಾಗಿ ಆತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನೀನು ಯಾವಾಗಲೂ ನನ್ನ ಪ್ರಾರ್ಥನೆ ಕೇಳುವನಾಗಿದ್ದೆ, ನನ್ನ ಪ್ರಾರ್ಥನೆ ನೀನು ಕೇಳುವನಾದ್ದರಿಂದ ನಾನು ಈ ರೀತಿ ಪ್ರಾರ್ಥನೆ ಮಾಡಿದೆ. ಯಾಕೆ ಪ್ರಾರ್ಥನೆ ಮಾಡಿದೆ? ಈ ನೆರೆದು ಬಂದ ಜನರು ಇದನ್ನು ಗ್ರಹಿಸ್ಕೊಳ್ಬೇಕು, ಇದನ್ನು ತಿಳ್ಕೊಳ್ಬೇಕೆಂಬುದಾಗಿ ನಾನು ಈ ಪ್ರಾರ್ಥನೆ ಮಾಡಿದೆ. ನೀನು ಯಾವಾಗಲೂ ಪ್ರಾರ್ಥನೆ ಕೇಳುವ ದೇವರಾಗಿದ್ದಿ. ಮಾತ್ರವಲ್ಲ, ಇಲ್ಲಿ ಓದ್ತೇವೆ, ಆದರೂ ನೀನೇ ನನ್ನನ್ನು ಕಳಿಸಿಕೊಟ್ಟೆ ಎಂದು ಸುತ್ತಲೂ ನಿಂತಿರುವ ಜನರು ನಂಬುವಂತೆ ಅವರಿಗೋಸ್ಕರ ಈ ಮಾತುಗಳನ್ನು ಆಡಿದೆ. ಪರಲೋಕದಿಂದ ಬಂದಂಥ ಯೇಸು ಕ್ರಿಸ್ತನು, ಏಕ ಕುಮಾರನಾಗಿರುವಂಥ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದಾನೆ ನಿಜ. ಜನರಿಗೆ ಅರ್ಥವಾಗುವುದಕ್ಕಾಗಿ ಈ ಪ್ರಾರ್ಥನೆ ನಾನು ಮಾಡಿದೆ. ನೀನು ಅದ್ಭುತವನ್ನು ಮಾಡು ಸ್ವಾಮಿ ಎಂಬುದಾಗಿ ಆತನು ಪ್ರಾರ್ಥಿಸ್ತಾ ನಾನು ನೋಡ್ತೇವೆ. ಪ್ರಿಯರೇ, ಹೌದು, ನಾವು ದೇವರನ್ನು ಕಂಡುಕೊಂಡಿದ್ದೇವೆ, ದೇವರ ಮಕ್ಕಳಾಗಿದ್ದೇವೆ ಎಂಬುದನ್ನು ಪ್ರಚುರಪಡಿಸುವುದಕ್ಕಾಗಿ ನಾವು ಈ ರೀತಿಯ ಪ್ರಾರ್ಥನೆ ಮಾಡಬೇಕಾಗ್ತದೆ. ಪ್ರಾರ್ಥನೆ ಮಾಡಿದಾಗ ಅದ್ಭುತಗಳು ನಡೆಯುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ಶಬ್ದದಿಂದ ನೋಡಿ, ಅನಂತರ ಎಂದು ಹೇಳಿದೆನು. ಅದನ್ನು ಹೇಳಿದ ಮೇಲೆ ದೊಡ್ಡ ಶಬ್ದದಿಂದ ಲಾಜರನೇ ಹೊರಗೆ ಬಾ ಎಂದು ಕೂಗಿದನು. ಸತ್ತಿದ್ದವನು ಹೊರಗೆ ಬಂದನು. ಅವನ ಕೈ ಕಾಲುಗಳು ಬಟ್ಟೆಗಳಿಂದ ಕಟ್ಟಿದ್ದವು, ಅವನ ಮುಖವು ಕೈಪಾವಡದಿಂದ ಸುತ್ತಿತ್ತು. ಯೇಸು ಅವರಿಗೆ, ಅವನನ್ನು ಬಿಚ್ಚಿರಿ, ಹೋಗಲಿ ಎಂದು ಹೇಳಿದನು. ಯಾಕೆ? ಕಟ್ಟುಗಳನ್ನೆಲ್ಲ ಬಿಚ್ಚಿ ಸಮಾಧಿಯಿಂದ ಹೊರಗೆ ಬರ್ಬೋದಿತ್ತಲ್ಲ, ಅದೊಂದು ಅಧಿಕಾರ ಯೇಸುವಿಗೆ ಇರಲಿಲ್ವಾ?
ದೇವರು ಪರೀಕ್ಷೆ ಮಾಡ್ತಾನೆ. ಈ ಜನರಿಗೆ ನಂಬಿಕೆ ಇದೆಯಾ? ಹೋಗಿ ಕಟ್ಟುಗಳನ್ನು ಬಿಚ್ಚಿರಿ. ಒಂದು ಹೆಣವನ್ನು ಸರಿಯಾದ ರೀತಿಯಲ್ಲಿ ಕಟ್ಟಿ ಸುತ್ತಿ ಅದನ್ನು ಏನು ಮಾಡಿರ್ತಾರೆ? ಸಮಾಧಿಗೆ ಹಾಕಿರ್ತಾರೆ. ಹಲ್ಲೆಲೂಯಾ. ಆ ಕಟ್ಟುಗಳು ಬಿಚ್ಚುವುದು ಯಾರ ಕೆಲಸ? ಅದು ಜನರ ಕೆಲಸವಾಗಿ ದೇವರು ಕೊಡ್ತಾನೆ. ಪ್ರಿಯರೇ, ಕಟ್ಟುಗಳು ಬಿಚ್ಚುವಾಗ ಎಲ್ಲ ಬಂಧನಗಳು ಅದು ನಾಶವಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರಿಗೆ ವಿಧೇಯರಾಗಿದ್ದಾರೆ ಈ ಮಕ್ಕಳು, ಈ ಜನರು, ನೋಡುವಂಥ ಜನರು ನನಗೆ ವಿಧೇಯರಾಗಿದ್ದಾರೆ ಎಂಬುದಾಗಿ ಪರೀಕ್ಷೆ ಮಾಡೋದಕ್ಕಾಗಿ ಈ ಕೆಲಸಗಳನ್ನು ಆತನು ಕೊಟ್ಟಿದ್ದನ್ನು ನೋಡ್ತೇವೆ. ಪ್ರಿಯರೇ, ಹೌದು, ನಮ್ಮನ್ನು ಕೂಡ ಪರೀಕ್ಷೆ ಮಾಡ್ತಾನೆ. ನಾವು ಹೇಗಿದ್ದೇವೆ, ನಾವು ಆತನ ಮಾತಿಗೆ ವಿಧೇಯರಾಗ್ತಾ ಇದ್ದೇವಾ ಎಂಬುದಾಗಿ ಆತನು ಪ್ರತಿದಿನವೂ ಪ್ರತಿ ಕ್ಷಣವೂ ಆತನು ಪರೀಕ್ಷೆ ಮಾಡುವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಾತ್ರವಲ್ಲ, ಇಲ್ಲಿ ಮತ್ತಾಯನ ಸುವಾರ್ತೆ 23ನೇ ಅಧ್ಯಾಯ 37ನೇ ವಾಕ್ಯದಲ್ಲಿ ಹೀಗೆ ಓದ್ತೇವೆ. ಅಲ್ಲಿ ಹೆಡ್ಡಿಂಗ್ನಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಯೆರೂಸಲೇಮಿನ ವಿಷಯದಲ್ಲಿ ದುಃಖಪಟ್ಟದ್ದು ಎಂಬುದಾಗಿ ಬರೆಯಲ್ಪಟ್ಟಿದೆ. ಯೆರೂಸಲೇಮಿನ ವಿಷಯದಲ್ಲಿ ಆತನು ದುಃಖಪಟ್ಟದನ್ನು ನೋಡ್ತೇವೆ. ಯೆರೂಸಲೇಮ್, ಈಗ ನಾವು ನೋಡ್ತಾ ಇದ್ದೇವೆ, ಅನೇಕ ಯುದ್ಧಗಳು ಅಲ್ಲಿ ನಡೀತಾ ಉಂಟು, ಸಾವು ನೋವುಗಳು, ಕೊಲೆಗಳು ಆಗ್ತಾ ಉಂಟು. ಆದರೆ ಆಗಿನ ದಿವಸಗಳಲ್ಲಿ ಆತನಿಗೆ ಅರಿವಾಗಿತ್ತು, ಮುಂದಿನ ದಿವಸಗಳಲ್ಲಿ ಈ ಜನರಿಗೆ ವಿರೋಧವಾಗಿ ಅನೇಕ ವೈರಿ ರಾಷ್ಟ್ರಗಳು ಎದ್ದೇಳುತ್ತವೆ, ಇವರು ಅವುಗಳನ್ನು ಜಯಿಸಿ ನಿಲ್ಲಬೇಕು. ಅದನ್ನು ನೆನೆಸಿ ಆತನೊಂದು ಅಲ್ಲಿ ಆ ಹೆಡ್ಡಿಂಗಲ್ಲಿ ಬರೆಯಲ್ಪಟ್ಟಿದೆ. ಆಗಲೇ ಆತನು ಯೆರೂಸಲೇಮಿನ ವಿಷಯದಲ್ಲಿ ದುಃಖಪಟ್ಟನು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಆ ಚಾಪ್ಟರ್ನ ಓದುವಾಗ ಮನೆಗೆ ಹೋಗಿ ಓದಿ ನೋಡ್ರಿ. ಯೆರೂಸಲೇಮಿನ ಪಟ್ಟಣವನ್ನು ನೋಡಿ ಆತನು ಕನಿಕರ ಪಟ್ಟದನ್ನು ನೋಡ್ತೇವೆ. ಅಲ್ಲಿ ಯೆರೂಸಲೇಮೇ ಯೆರೂಸಲೇಮೇ, ಮುಂದೆ ಓದಿ ಸಿಸ್ಟರ್, ಅದು ಮತ್ತಾಯನ ಸುವಾರ್ತೆಯಲ್ಲಿ 23ನೇ ಅಧ್ಯಾಯ 37 ಓದಿ. ಯೆರೂಸಲೇಮೇ ಯೆರೂಸಲೇಮೇ, ಯೆರೂಸಲೇಮೇ ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣ ತೆಗೆಯುವವಳೇ, ದೇವರು ನಿನ್ನ ಬಳಿಗೆ ಕಳುಹಿಸಿ ಕೊಟ್ಟವರನ್ನು ಕಲ್ಲೆಸೆದು ಕೊಲ್ಲುವವಳೇ, ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು, ಆದರೆ ನಿನಗೆ ಮನಸ್ಸಿಲ್ಲದೆ ಹೋಯಿತು. ನೋಡಿರಿ, ನಿಮ್ಮ ಆಲಯವು ನಿಮಗೆ ಬರಿದಾಗಿ ಬಿಟ್ಟಿದೆ. ಈಗಿನಿಂದ ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ ಎಂದು ನೀವು ಹೇಳುವ ತನಕ ನೀವು ನನ್ನನ್ನು ನೋಡುವುದೇ ಇಲ್ಲವೆಂದು ನಿಮಗೆ ಹೇಳುತ್ತೇನೆ ಅಂದನು. ಇಲ್ಲಿ ನಮ್ಮ ಬಾಗಿಲ ಮೇಲೆ, ಚರ್ಚಿನ ಬಾಗಿಲ ಮೇಲೆ ಈ ವಾಕ್ಯ ಬರೆಯಲ್ಪಟ್ಟಿದೆ ಅಲ್ವಾ? ಕರ್ತನ ಹೆಸರಿನಲ್ಲಿ ಒಳಗೆ ಬರುವವನಿಗೆ ಆಶೀರ್ವಾದ. ಇದನ್ನು ನಾವು ಯಾವಾಗಲೂ ಹೇಳ್ತಾ ಇರಬೇಕು. ಅಂದರೆ ಇಲ್ಲಿ ಯೇಸುಸ್ವಾಮಿ ದುಃಖಪಟ್ಟನು ಯೆರೂಸಲೇಮನ್ನು. ಯಾಕಂದರೆ ಈ ಇಸ್ರಾಯೇಲ್ ಜನಾಂಗವು ಏನಾಗಿದೆ ಅಂದರೆ ದೇವರನ್ನು ಅಸಡ್ಡೆ ಮಾಡುವಂಥ, ಗಳಿಗೆಗೂ ದೇವರನ್ನು ಅಸಡ್ಡೆ ಮಾಡುವಂಥ ಜನಾಂಗ. ಅವರು ದೇವರು ಯಾರು? ಸರ್ವಶಕ್ತನು ಅರಣ್ಯದಲ್ಲಿ ನಡೆಸ್ಕೊಂಡು ಹೋಗುವಾಗ ನೀರನ್ನು ಬಂಡೆ ಮೂಲಕವಾಗಿ ಕೊಟ್ಟಂಥ ದೇವರು, ಆಕಾಶದ ಮನ್ನವನ್ನು ಕೊಟ್ಟಂಥ ದೇವರು, ಮೇಘಸ್ತಂಭದಲ್ಲಿ ಅಗ್ನಿಸ್ತಂಭದಲ್ಲಿಯೂ ಹಗಲು ರಾತ್ರಿ ಆ ಜನರನ್ನು ನಡೆಸಿಕೊಂಡು ಹೋದಂಥ ಅದ್ಭುತ ಕಾರ್ಯಗಳು ಎಲ್ಲವನ್ನೂ ನೋಡಿದರೂ ಕೂಡ ಈ ಜನರು, ಇಸ್ರಾಯೇಲ್ ಜನರು ಯಾವಾಗಲೂ ಗುಣುಗುಟ್ಟುವಂಥ ಅಭ್ಯಾಸ ಅವರದಾಗಿತ್ತು. ದೇವರನ್ನು ಬಿಟ್ಟು ಅವರು ಮೂರ್ತಿಗಳನ್ನು ಮಾಡಿಕೊಂಡರು. ಆದ ಕಾರಣ ಯೇಸು ಸ್ವಾಮಿ ಹೇಳುವಂಥ ಒಂದು ಮಾತು ಇಲ್ಲಿದೆ, ಏನೆಂದರೆ ಯೆರೂಸಲೇಮೇ ಯೆರೂಸಲೇಮೇ, ನೀನು ಮುಂದಿನ ದಿವಸಗಳಲ್ಲಿ ಅನೇಕ ಜನರನ್ನು ಪ್ರಾಣ ತೆಗೆಯೋಳು ನೀನಾಗಿರುತ್ತಿ. ಮಾತ್ರವಲ್ಲ, ನನ್ನ ಬಳಿಗೆ ಕಳಿಸಿಕೊಟ್ಟವ್ರನ್ನು ಕೂಡ ನೀನು ಕಲ್ಲೆಸೆದು ಕೊಲ್ಲುವವಳೆ. ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳೋದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು, ಆದರೆ ನಿಮಗೆ ಮನಸ್ಸಿಲ್ಲದೆ ಹೋಯಿತು. ನನಗೆ ಇಷ್ಟ ಇದೆ ನಿಮ್ಮನ್ನು ಎಲ್ಲ ಅಪಾಯಗಳಿಂದ ತಪ್ಪಿಸಬೇಕು, ಎಲ್ಲ ರೀತಿಯ ಶೋಧನೆಗಳಿಂದ ತಪ್ಪಿಸಬೇಕು, ಎಲ್ಲ ರೀತಿಯ ಸಾವು ನೋವುಗಳಿಂದ ತಪ್ಪಿಸಬೇಕೆಂಬುದಾಗಿ ನನಗೆ ಮನಸ್ಸಿದೆ, ಆದರೆ ನಿಮಗೆ ಮನಸ್ಸಿಲ್ಲ. ಆದ ಕಾರಣ ಇಲ್ಲಿ ಒಂದು ವಾಕ್ಯ ಬರೆಯಲ್ಪಟ್ಟಿದೆ, ನೋಡಿರಿ, ನಿಮ್ಮ ಆಲಯವು ನಿಮಗೆ ಬರಿದಾಗಿ ಬಿಟ್ಟಿದೆ. ನನ್ನನ್ನು ಆರಾಧಿಸುವಂಥ ಸಮೂಹ, ಸಭೆ ಬರಿದಾಗಿದೆ. ಆರಾಧಿಸುವಂಥವರಿಗೆ ನೀವು ಒಳ್ಳೆ ಸಾಕ್ಷಿಗಳಾಗ್ತಾ ಇಲ್ಲ. ನೀವು ಯೇಸುವನ್ನು ಪ್ರೀತಿಸುವಂಥ ಆ ಹೃದಯ ನಿಮ್ಮಲ್ಲಿ ಇಲ್ಲ. ರಕ್ಷಣೆ ಜೀವಿತ ನಿಮ್ಮಲ್ಲಿಲ್ಲ. ಸತ್ಯ ದೇವರು ಯಾರೆಂಬುದಾಗಿ ಅರ್ಥಕೊಂಡರು ಆತನನ್ನು ಹಿಂಬಾಲಿಸುವಂಥ ಹೃದಯ ನಿಮ್ಮಲ್ಲಿಲ್ಲ. ಅದಕ್ಕೋಸ್ಕರ ನಾನು ಎಷ್ಟು ಸಾರಿ ನಿಮ್ಮನ್ನು ಕರೆದೆ, ಬನ್ನಿರಿ ನನ್ನ ದಶಾಜ್ಞೆಗಳನ್ನು ಕೈಕೊಂಡು ನಡೆಯಿರಿ. ಆ ವಿಮೋಚನ ಕಾಂಡ 20ನೇ ಅಧ್ಯಾಯದಲ್ಲಿ ಓದ್ತೀವಿ, ಅದು ಯಾರಿಗೆ ಕೊಟ್ಟಂಥ ದಶಾಜ್ಞೆಗಳು? 10 ದಶಾಜ್ಞೆಗಳು ಈ ಇಸ್ರಾಯೇಲರಿಗೆ ಕೊಟ್ಟಂಥ ದಶಾಜ್ಞೆಗಳಾಗಿದೆ. ಅದರ ಪ್ರಕಾರವಾಗಿ ನಡೆಯಿರಿ ಎಂಬುದಾಗಿ ಎಷ್ಟೋ ಸಲ ನಿಮಗೆ ನಾನು ಬೋಧಿಸಿದೆ. ಆ ದಶಾಜ್ಞೆಗಳನ್ನೆಲ್ಲ ಅವರು ಒಡೆದು ಹಾಕಿದರು. ಪುನಃ ಮೋಶೆ ಬೆಟ್ಟಕ್ಕೆ ಹೋಗಿ 2 ಕಲ್ಲುಗಳನ್ನು ತೆಗೆದುಕೊಂಡು ಹೋಗಿ ಪುನಃ ದಶಾಜ್ಞೆಗಳನ್ನು ಆತನು ತರ್ತಾನೆ. ಹಲ್ಲೆಲೂಯಾ. ಆದರೂ
ದೇವರು ಅವರ ಮೇಲೆ ಕನಿಕರ ಪಟ್ಟನು ಪ್ರಿಯರೇ, ಕನಿಕರ ಪಡ್ತಾನೆ. ತಪ್ಪು ಮಾಡಿದರೂ ಕ್ಷಮಿಸ್ತಾ ಇದ್ದಾನೆ. ಅದಕ್ಕೆ ಮಧ್ಯವರ್ತಿಯಾಗಿ ಮೋಶೆಯು ಅನೇಕ ಸಾರಿ ಈ ಇಸ್ರಾಯೇಲ್ ಜನಾಂಗಕ್ಕೋಸ್ಕರ ಪ್ರಾರ್ಥಿಸುವುದನ್ನು ನೋಡ್ತೇವೆ. ಮೊರೆ ಇಡ್ತಾನೆ, ಅಂಗಲಾಚಿಸ್ತಾನೆ, ಸ್ವಾಮಿ ನೀನು ಯಾವುದಕ್ಕಾಗಿ ಐಗುಪ್ತ ದೇಶದಿಂದ ಇಸ್ರಾಯೇಲ್ ಜನಾಂಗವನ್ನು ಹೊರಗೆ ತಂದೆಯೋ ಅದು ನೆನಪು ಮಾಡಿಕೋ, ನಾಶ ಮಾಡಬೇಡ ಎಂಬುದಾಗಿ ಹೇಳಿದರೂ ಕೂಡ ದೇವರು ಅವನ ಪ್ರಾರ್ಥನೆಯನ್ನು ಕೇಳಿ ಕೆಲವು ಸಲ ಅನೇಕರನ್ನು ನಾಶ ಮಾಡದೆ ಬಿಟ್ಟಿದ್ದಾನೆ. ಆದರೂ ದೇವರಿಗೆ ಅವರನ್ನು ಶಿಕ್ಷಿಸುವುದು ಆತನ ಕೆಲಸವಾಗಿತ್ತು ಪ್ರಿಯರು. ಯಾಕಂದರೆ ಅಷ್ಟು ಅವಿಧೇಯರಾಗಿದ್ದರು, ಅವರು ಗುಣಗುಡ್ತಾ ಇದ್ರು, ಎಷ್ಟು ಒಳ್ಳೆಯದು ಮಾಡಿದ್ರು ಅವರ ಜೀವಿತಗಳಲ್ಲಿ. ಅವರು ದೇವರನ್ನು ಸ್ಮರಿಸದೇ ಇರುವಂಥ ಜನಾಂಗವಾಗಿತ್ತು. ದೇವರ ನಾಮಕ್ಕೆ ಸ್ತೋತ್ರ. ಅದಕ್ಕಾಗಿ ಒಂದು ವಾಕ್ಯ ಬರೆಯಲ್ಪಟ್ಟಿದೆ, ಇನ್ನು ಮೇಲೆ ಈಗಿನಿಂದ ಕರ್ತನ ಹೆಸರಿನಲ್ಲಿ ಒಳಗೆ ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ ಎಂದು ನಾವು ಹೇಳಬೇಕು ಎಂಬುದಾಗಿ ಕಲಿಸಿಕೊಡ್ತಾನೆ. ಅಂದರೆ ಎಲ್ಲಿ ಒಳಗೆ ಬರಬೇಕು? ದೇವರನ್ನು ಆರಾಧಿಸುವಂಥ ದೇವರ ಜನರೊಂದಿಗೆ ಸೇರಿಕೊಳ್ಳಿರಿ, ವಿಗ್ರಹಾರಾಧನೆಯನ್ನು ಬಿಟ್ಟು ಬಿಡಿರಿ. ನಾನೇ ಸತ್ಯ ದೇವರು, ನಾನೇ ಲೋಕಕ್ಕೆ ಪ್ರಾಣವನ್ನು ಕೊಟ್ಟಾತನೆಂಬುದಾಗಿ ನನ್ನನ್ನು ನಂಬಿರಿ ಎಂಬುದಾಗಿ ಆತನು ಸಾರಿ ಹೇಳುವುದು ನಾವು ಇಲ್ಲಿ ಓದ್ತೇವೆ ಪ್ರಿಯರೇ. ಇದು ಅರ್ಥವಾಗಲಿಕ್ಕೆ ಬಹಳ ಕಷ್ಟಕರವಾದ ಒಂದು ವಚನಗಳಾದರೂ ಕೂಡ ನಾವೊಂದು ಅರ್ಥ ಮಾಡ್ಕೊಳ್ಬೇಕೇನೆಂದರೆ, ಯಾವುದೇ ಇಸ್ರಾಯೇಲ್ ಜನಾಂಗವಾಗಿರಲಿ, ಅಲ್ಲಿರುವಂಥ ಜನರು ಮೊದಲಾಗಿ ಅವರು ಅರ್ಥ ಮಾಡ್ಕೊಳ್ಬೇಕು, ಈ ಲೋಕಕ್ಕೆ ಯೇಸು ಕ್ರಿಸ್ತನೊಬ್ಬನು ಬಂದಿದ್ದಾನೆ, ನನ್ನ ಪಾಪಗಳಿಗೋಸ್ಕರ ಆತನು ಕಲ್ವಾರಿ ಕ್ರೂಜೆಯಲ್ಲಿ ಸತ್ತಿದ್ದಾನೆ ಎಂಬಂಥ ಆ ಒಂದು ಜ್ಞಾನ ಅವರಿಗೆ ಬರಬೇಕು. ನಾನು ನನ್ನ ಪಾಪಗಳಿಗೋಸ್ಕರ ಪಶ್ಚಾತ್ತಾಪ ಪಡಬೇಕು ಎಂಬಂಥ ಜ್ಞಾನ ಅವರಿಗೂ ಬರಬೇಕು. ಅವರಿಗಿಂತಲೂ ನಾವು ಶ್ರೇಷ್ಠರು. ಯಾಕಂದರೆ ಮುಂದಾಗಿ ನಾವು ಎಲ್ಲ ಸಂಗತಿಗಳನ್ನು ನಾವೀಗಾಗಲೇ ತಿಳ್ಕೊಂಡಿದ್ದೇವೆ, ರಕ್ಷಣೆ ಹೊಂದಿದ್ದೇವೆ, ದೀಕ್ಷಾಸ್ನಾನ ಮಾಡಿಸಿಕೊಂಡಿದ್ದೇವೆ, ಆತ್ಮನ ಅಭಿಷೇಕ ಹೊಂದಿಕೊಂಡಿದ್ದೇವೆ. ದೇವರ ದೃಷ್ಟಿಯಲ್ಲಿ ಅವರಿಗಿಂತಲೂ ನಾವು ಶ್ರೇಷ್ಠರೆಂಬುದಾಗಿ ಪರಿಗಣಿಸಿಕೊಳ್ಳಬೇಕು ದೇವರ ಜನರೇ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಇನ್ನೊಂದು ವಾಕ್ಯ ಓದಿಕೊಳ್ಳೋಣ. ಕರ್ತನು ಯಾರಂದರೆ, ಆತನು ಕೀರ್ತನೆಗಳ ಪುಸ್ತಕದಲ್ಲಿ ಅನೇಕ ಕಡೆ ಬರೆಯಲ್ಪಟ್ಟಿದೆ. ಆತನು ಯಾರಂದರೆ, ಆತನು ಕನಿಕರವು ದಯೆಯೂ ಉಳ್ಳ ದೇವರು. ಯಾರ ಆತನು? ಕನಿಕರವು ದಯೆಯೂ ಉಳ್ಳ ದೇವರು. ಬರೀ ಕನಿಕರ ಮಾತ್ರ ಅಲ್ಲ, ಕನಿಕರದಿಂದ ದಯೆ ತೋರಿಸುವಂಥ ದೇವರು. ಹಲ್ಲೆಲೂಯಾ, ಅರ್ಥ ಆಗ್ತಿದೆ ಎಲ್ಲರಿಗೂ ಸಹ. ಕನಿಕರದಿಂದ ದಯೆ ತೋರಿಸುವಂಥ ದೇವರು ಆತನಾಗಿದ್ದಾನೆ. ಹಾಗಿದ್ದ ಮೇಲೆ ಹಳೆ ಒಡಂಬಡಿಕೆಯಲ್ಲಿ ನೋಹನ ಕಾಲದಲ್ಲಿ ನೋಹನಿಗೆ ದೇವರ ದಯೆ ದೊರಕಿತು, ಹೌದಲ್ವಾ? ನೋಹನಿಗೆ ಯಾರ ದಯೆ ದೊರಕಿತು? ದೇವರ ದಯೆ ದೊರಕಿತು. ದೇವರ ನಾಮಕ್ಕೆ ಆದಿಕಾಂಡ 6ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಓದ್ತೇವೆ ನಾವು. ಓದಿ ಸಿಸ್ಟರ್. ಆದರೆ ನೋಹನಿಗೆ ಯೆಹೋವನ ದಯವು ದೊರಕಿತು. ಸಾಕು. ಇಲ್ಲಿ ಯಾಕೆ ದೇವರ ದಯ ಅವನಿಗೆ ದೊರಕಿತು? ಮೇಲೆ ಅದಕ್ಕಿಂತ ಮೊದಲನೇ ವಾಕ್ಯ ಓದುವುದಾದರೆ ಅಥವಾ ಕೆಳಗಡೆ ಓದುವುದಾದರೆ ನೋಹನು 9ನೇ ವಾಕ್ಯ ಅಂತ ಕಾಣಿಸುತ್ತೆ. ನೋಹನನು ನೀತಿವಂತನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿದ್ದನು. ಯಾಕೆ ದಯೆ ದೊರಕಿತು? ದುಷ್ಟನಾಗಿದ್ದ ಅವನು? ಇಲ್ಲ. ನೋಹನಿಗೆ ದಯೆ ತೋರ್ಕಬೇಕಾದ್ರೆ ಅವನು ಏನಾಗಿದ್ದ ಅಂದರೆ ನೀತಿವಂತನಾಗಿದ್ದ. ತನ್ನ ಕಾರ್ಯಗಳಲ್ಲಿ ನೀತಿವಂತನು, ಮಾತಿನಲ್ಲಿ ನೀತಿವಂತನು, ನೋಟದಲ್ಲಿ ನೀತಿವಂತನು. ಆತನ ದೇವರ ದಯೆಗೆ ಪಾತ್ರನಾಗಲಿಕ್ಕೆ ಕಾರಣ ಆತನ ನಡೆ, ನುಡಿ, ಕ್ರಿಯೆಗಳು ಎಲ್ಲವೂ ಕೂಡ ದೇವರ ದೃಷ್ಟಿಯಲ್ಲಿ ನೀತಿವಂತಿಕೆಯಿಂದ ಕೂಡಿತ್ತು ಪ್ರಿಯರೇ. ಹಲ್ಲೆಲೂಯಾ. ಮಾತ್ರವಲ್ಲ, ಆತನು ಆ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿದ್ದನು. ಯಾವ ತಪ್ಪಲ್ಲಿ ಕೂಡ ಸಿಕ್ಕಿಕೊಳ್ಳದಂಥ ಒಬ್ಬ ಶ್ರೇಷ್ಠ ವ್ಯಕ್ತಿಯಾಗಿದ್ದನು. ತಪ್ಪಿಲ್ಲದಂಥ ಒಬ್ಬ ಮನುಷ್ಯನಾಗಿದ್ದನು. ಹಲ್ಲೆಲೂಯಾ. ಈ ದಿವಸಗಳಲ್ಲಿ ತಪ್ಪಿಲ್ಲದಂಥ ಮನುಷ್ಯರು ಯಾರು ಇದ್ದಾರಾ? ನಾನು ಸಹ ಇಲ್ಲ. ಅನೇಕ ಸಾರಿ ತಪ್ಪು ಬೀಳ್ತೇವೆ, ಗೊತ್ತಿದೆಯೋ ಗೊತ್ತಿಲ್ಲದ ರೀತಿಯಲ್ಲಿ ತಪ್ಪುಗಳನ್ನು ಮಾಡ್ತೇವೆ. ಆದರೆ ಈ ವಾಕ್ಯ ನಮ್ಮನ್ನು ಎಚ್ಚರಿಸ್ತದೆ. ದೇವರ ದಯೆ, ದೇವರ ಕನಿಕರ ನಮಗೆ ಬೇಕಾದರೆ ನಾವು ನೀತಿವಂತರಾಗಿರಬೇಕು, ಕನಿಕರವುಳ್ಳವರಾಗಿರಬೇಕು. ಮಾತ್ರವಲ್ಲ, ನಾವು ತಪ್ಪಿಲ್ಲದವರಾಗಿರಬೇಕು ಪ್ರಿಯರೇ. ತಪ್ಪು ನಮ್ಮ ಜೀವಿತದಲ್ಲಿ ಬಂದರೆ ದೇವರ ದಯೆಗೆ ನಾವು ಪಾತ್ರರಾಗಲಿಕ್ಕೆ ಖಂಡಿತ ಸಾಧ್ಯವಿಲ್ಲ. ನೋಟದಲ್ಲಿ ಅಸಡ್ಡೆ, ನೋಟದಲ್ಲಿ ತಿರಸ್ಕಾರ, ನಮ್ಮನ್ನು ದ್ವೇಷಿಸುವಂಥದ್ದು, ಇನ್ನೊಬ್ಬರನ್ನು ತಿರಸ್ಕಾರ ಮಾಡುವಂಥದ್ದು, ದೇವರ ವಾಕ್ಯಕ್ಕೆ ತಿರಸ್ಕಾರ ಮಾಡುವಂಥದ್ದು, ದೇವರ ಸೇವಕರನ್ನು ತಿರಸ್ಕಾರ ಮಾಡುವಂಥದ್ದು. ಹಲ್ಲೆಲೂಯಾ. ಇದೆಲ್ಲವೂ ತಪ್ಪಿಗೆ ಕಾರಣವಾಗಿರ್ತದೆ. ನನ್ನ ಕಳೆದ ಸಾರಿ ಹೇಳಿದೆ ಯಾವುದು ಪಾಪ ಎಂಬುದಾಗಿ. ಅನೇಕ ವಿಷಯದ ಬಗ್ಗೆ ನಾನು ಮಾತನಾಡಿದೆ. ದೇವರ ನಾಮಕ್ಕೆ ಸ್ತೋತ್ರ. ಇದು ಕೂಡ ಪಾಪಕ್ಕೆ ಕಾರಣವಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ನೋಹನಿಗೆ ದೇವರ ದಯೆ ದೊರಕಬೇಕಾದ್ರೆ ಆತನೇನಾಗಿದ್ದ?
ಏನಾಗಿದ್ದ? ನೀತಿವಂತನಾಗಿದ್ದ. ಎರಡನೇದಾಗಿ ತಪ್ಪಿಲ್ಲದವನಾಗಿದ್ದ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಿ. ಲೂಕನ ಸುವಾರ್ತೆ 1ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ಓದ್ತೇವೆ. ಇಲ್ಲಿ ಯಾರಿಗೆ ಒಂದು ವಿಶೇಷ ದಯೆ ದೊರಕಿತು? ಓದಿ ಸಿಸ್ಟರ್. ಆ ದೂತನು ಆಕೆಯ ಬಳಿಗೆ ಬಂದು, ದೇವರ ದಯೆ ಹೊಂದಿದವಳೇ, ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ ಅಂದನು. ಯಾರಿಗೆ ಅದು? ಮರಿಯಳಿಗೆ. ಯೇಸುವನ್ನು ಗರ್ಭ ಧರಿಸುವಂತ ಆ ಮರಿಯಳು ಕನ್ಯಳಿಗೆ, ಪರಿಶುದ್ಧಳಾದ ಕನ್ಯಳನ್ನು ದೇವರು, ತಂದೆಯಾದ ದೇವರು ಯೇಸುವನ್ನು ಆಕೆ ಉದರದಲ್ಲಿ ಕೊಟ್ಟು ಈ ಲೋಕಕ್ಕೆ ಬರುವಂತೆ ಮಾಡಿದಂಥ ದೇವರು ದೂತನನ್ನು ಕಳಿಸಿ ಆಕೆಗೊಂದು ಹೇಳ್ತಾನೆ. ಏನು ವಿಷಯ ಅಂದರೆ, ದೇವರ ದಯೆ ಹೊಂದಿದವಳೆ, ನಿನಗೆ ಶುಭವಾಗಲಿ. ಯಾರು ದಯೆ ಹೊಂದಿದ್ರು? ಕನ್ಯೆ. ಕನ್ಯೆ ಅಂದರೆ ಯಾರು? ಪರಿಶುದ್ಧಳು, ಪುರುಷನನ್ನು ಅರಿಯದವಳು, ಪರಿಶುದ್ಧ ಜೀವಿತವನ್ನು ಕಾಪಾಡಿಕೊಂಡವಳು. ಈಗಿನ ದಿವಸಗಳಲ್ಲಿ ಅನೇಕ ಯವನಸ್ಥ ಸ್ತ್ರೀಯರು, ಅನೇಕ ಯವನಸ್ಥೆಯರು ವಿಶೇಷವಾಗಿ ತಮ್ಮ ಪವಿತ್ರತೆಯನ್ನು ಕಾಪಾಡಿಕೊಳ್ಳದೆ ಮದುವೆಗಿಂತ ಮುಂಚಿತವಾಗಿ ಅನೈತಿಕ ಕಾರ್ಯಗಳನ್ನು ತೊಡಗಿಸಿಕೊಂಡು ತಮ್ಮ ಪವಿತ್ರತೆಯನ್ನು ಹಾಳು ಮಾಡಿಕೊಂಡಂತೆ ಎಷ್ಟೋ 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 ಯವನಸ್ಥರು ಲೋಕದಲ್ಲಿದ್ದಾರೆ ಪ್ರಿಯರೇ. ಈಗ ಪರಿಶುದ್ಧತೆಯಿಂದ ಇರುವಂಥ ಒಂದು ಕನ್ಯೆ ಈಗಿನ ದಿವಸಗಳಲ್ಲಿ ಸಿಕ್ಕುವುದು ಬಹಳ ಬಹಳ ಕಷ್ಟಕರವಾಗಿದೆ. ಲೌಕಿಕವಾಗಿರುವಂಥ ಯವನಸ್ಥ ಹುಡುಗಿಯರು ಪಾಪದ ಕೃತ್ಯಕ್ಕೆ ಬೀಳುವರಾಗಿದ್ದಾರೆ. ಆದರೆ ದೇವರ ಭಯಭಕ್ತಿಯಲ್ಲಿರುವಂಥ ಯವನಸ್ಥರು ಇದನ್ನು ಅಂಜಿಕೊಂಡು ತಮ್ಮ ಪವಿತ್ರತೆಯನ್ನು ಕಾಪಾಡಿಕೊಂಡಂಥ ಯವನಸ್ಥ ಸ್ತ್ರೀಯರು, ಯವನಸ್ಥ ಮಕ್ಕಳು ಕೂಡ ಇದ್ದಾರೆ ಪ್ರಿಯರೇ. ನಾನು ಇದೆಲ್ಲ ಯಾಕೆ ಹೇಳ್ತೀನಿ? ಯಾಕೆ ಕನ್ಯೆಯನ್ನು ದೇವರು ಆರಿಸಿಕೊಂಡನು? ಹಲ್ಲೆಲೂಯಾ, ದೇವರ ನಾಮಕ್ಕೆ ಆಕೆ ಪವಿತ್ರಳು, ಆಕೆ ಪವಿತ್ರಳಾಗಿದ್ದಳು. ತನ್ನ ಪವಿತ್ರತೆಯನ್ನು ಕಾಪಾಡಿಕೊಂಡ ಕಾರಣ ಒಂದು ನಿಶ್ಚಯವಾಗಿತ್ತು ಯೋಸೇಫನಿಗೆ, ಆದರೂ ಪುರುಷನನ್ನು ಅರಿಯದವಳಾಗಿದ್ದಳು. ಇವತ್ತು ಎಂಗೇಜ್ಮೆಂಟ್ ಇಲ್ಲ, ಯಾವುದೇ ಇಲ್ಲ, ರಿಜಿಸ್ಟ್ರೇಷನ್ ಇಲ್ಲ, ಏನಿಲ್ಲ, ಎಲ್ಲ ಅನೈತಿಕ ಕಾರ್ಯಗಳಿಗೆ ಹೋಗಿಬಿಡ್ತಾರೆ. ತಂದೆ ತಾಯಿಗಳ ಭಯವಿಲ್ಲ, ಲೋಕದ ಭಯವಿಲ್ಲ, ಸಂಬಂಧಿಕರ ಭಯವಿಲ್ಲ, ಯಾವುದೇ ಸಮಾಜದ ಭಯವಿಲ್ಲದೆ ಯವನಸ್ಥರು ಜೀವಿಸ್ತಾ ಇದ್ದಾರೆ. ದೇವರ ದಯೆಗೆ ಪಾತ್ರರಾಗಬೇಕು ಪ್ರಿಯರೇ. ನಮ್ಮ ಪವಿತ್ರತೆಯನ್ನು ಕಾಪಾಡಿಕೊಳ್ಬೇಕು, ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಬೇಕು. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಅನೇಕ ವಿಷಯಗಳು ಬರೆಯಲ್ಪಟ್ಟಿದೆ. ನನಗೆ ಸಮಯ ಆಗ್ತಾ ಬಂತು. ಇಲ್ಲಿ ಇನ್ನೂ ಅನೇಕ ವಿಷಯಗಳು ಹೇಳಿದ್ದಾರೆ. ಒಂದು ವಿಷಯ ಮಾತ್ರ ನಾನು ಹೇಳಿ ಬಿಟ್ಬಿಡ್ತೇನೆ. ಇಲ್ಲಿ ಲಾಬಾನನು, ಅವನು ದೇವರು ಅಬ್ರಹಾಮನಿಗೆ ಈಸಾಕನೆಂಬಂಥ ಒಬ್ಬ ಮಗನು ಮುಪ್ಪಿನ ಪ್ರಾಯದಲ್ಲಿ ಹುಟ್ಟುವುದನ್ನು ನೋಡ್ತೇವೆ. ಈಸಾಕನಿಗೆ ಹೆಣ್ಣು ತರುವುದಕ್ಕಾಗಿ ಅಬ್ರಹಾಮನು ಸಾಯುವುದಕ್ಕಿಂತ ಮುಂಚಿತವಾಗಿ ಒಬ್ಬ ಹಿರಿಯ ಸೇವಕನಿಗೆ ಹೇಳಿಡ್ತಾನೆ, ನೀನು ಸ್ವದೇಶಕ್ಕೆ ಹೋಗು, ಈ ಕಾನೂನಿ ಸ್ತ್ರೀಯಲ್ಲಿ ಇಲ್ಲಿರುವಂಥ ಯಾವ ಹೆಣ್ಣುಗಳು ನನಗೆ ಬೇಡ, ಸ್ವದೇಶಕ್ಕೆ ಹೋಗಿ ಅಲ್ಲಿರುವಂಥ ಒಂದು ಹೆಣ್ಣನ್ನು ನೀನು ನನ್ನ ಮಗನಿಗೆ ತಂದು ಮದುವೆ ಮಾಡಬೇಕೆಂಬುದಾಗಿ ಆತನಿಗೆ ಕೆಲಸ ಕೊಡ್ತಾನೆ. ಒಬ್ಬ ಸೇವಕನು, ಹಿರಿಯ ಸೇವಕನು, ಹೆಸರು ಬರೆಯಲ್ಪಟ್ಟಿಲ್ಲ. ಹಾಲೆಯಲ್ಲಿ ಇಲ್ಲಿ ಜೆನೆಸಿಸ್ ಆದಿಕಾಂಡ 24:31 ವಾಕ್ಯ ಓದಿ ಸಿಸ್ಟರ್. ಅವನಿಗೆ, ಯೆಹೋವನ ದಯೆಯನ್ನು ಹೊಂದಿದವನೇ, ಒಳಕ್ಕೆ ಬಾ, ಯಾಕೆ ಹೊರಗೆ ನಿಂತಿರುವಿ? ಇಲ್ಲಿ ಯೆಹೋವನ ದಯೆಯನ್ನು ಹೊಂದಿದವನೇ ಒಳಕ್ಕೆ ಬಾ ಅಂತ ಹೇಳಿದ್ರು. ಯಾರಿಗಂದ್ರೆ ಒಬ್ಬ ಹಿರಿಯ ಸೇವಕನಿಗೆ ಅಬ್ರಹಾಮನ ಮಾತನ್ನು ಕೇಳಿ ಒಂದು ಹೆಣ್ಣನ್ನು ಹುಡುಕುವುದಕ್ಕಾಗಿ ಸ್ವದೇಶಕ್ಕೆ ಪ್ರಯಾಣವಾಗಿ ಒಂಟೆ ಮೇಲೆ ಬರುವಾಗ, ಒಂಟೆ ಮೇಲೆ ಪ್ರಯಾಣ ಮಾಡಿ ಇಲ್ಲಿ ರೆಬ್ಬೆಕ್ಕಳನ್ನು ಮೀಟ್ ಆಗ್ತಾನೆ. ಎಲ್ಲಿ ಅಂದರೆ ಒಂದು ಬಾವಿ ಹತ್ತಿರ. ಅದೆಲ್ಲ ಸುಂದರವಾದ ಒಂದು ಘಟನೆಯಲ್ಲಿ ಬರೆಯಲ್ಪಟ್ಟಿದೆ. ನೀವು ಮನೆಗೆ ಹೋಗಿ ಓದಿ, ಬಹಳ ರೋಮಾಂಚನವಾದಂಥ ಒಂದು ಘಟನೆಯಲ್ಲಿ ಬರೆಯಲ್ಪಟ್ಟಿದೆ. ಇಲ್ಲಿ ಮೀಟ್ ಆಗ್ತಾನೆ. ರೆಬ್ಬೆಕ್ಕಳನ್ನು ಮೀಟ್ ಆದ ನಂತರ ರೆಬ್ಬೆಕ್ಕಳಿಗೆ ಅವನು ತಂದಿರುವಂಥ ಎಲ್ಲ ಶ್ರೇಷ್ಠ ವಸ್ತುಗಳನ್ನು ಅವಳಿಗೆ ಕೊಟ್ಟಾಗ ಆಕೆಗೆ ಒಂದು ಕೆಲಸ ಕೊಡ್ತೇನೆ, ನನ್ನ ಒಂಟೆಗಳಿಗೆ ನೀನು ನೀರು ಕೊಡು ಎಂಬುದಾಗಿ. ನೀರು ಕೊಟ್ಟಾಗ ಅನೇಕ ಒಂಟೆಗಳಿಗೆ ಈಕೆ ಎಲ್ಲ ಬಾವಿಯಿಂದ ನೀರು ತೆಗೆದು ಎಲ್ಲ ಒಂಟೆಗಳಿಗೆ ನೀರು ಕೊಡ್ತಾಳೆ. ಇದನ್ನು ನೋಡಿದ ನಂತರ ಆ ಹಿರಿಯ ಸೇವಕನಿಗೆ ಒಂದು ಅರ್ಥ ಆಗ್ತದೆ, ನನ್ನ ದಣಿ ಮಗನಿಗೆ ಈಸಾಕನಿಗೆ ಇವಳೇ ಗುರುತಾಗಿರುವಂಥ ಒಂದು ಹೆಣ್ಣು ಎಂಬುದಾಗಿ ನಿಶ್ಚಯಿಸಿ ಆ ರೆಬ್ಬಕ್ಕಳಿಗೆ ಆಕೆ ಅವನಿಗೆ ಬಾಳೆಗಳನ್ನು ಅಂದರೆ ಬಂಗಾರದ ವಸ್ತುಗಳನ್ನು ಕೊಟ್ಟು ಆಕೆಯನ್ನು ಸನ್ಮಾನಿಸಿ ಮನೆಗೆ ಹೋಗ್ತಾನೆ. ಮನೆಗೆ ಹೋದಾಗ ಅವಳ ಅಣ್ಣ ಲಾಬಾನನು ಹೇಳಿದಂಥ ಮಾತು, ರೆಬ್ಬೆಕ್ಕಳ ಅಣ್ಣನಾಗಿರುವಂಥ ಲಾಬಾನನು ಈ ಮಾತನ್ನು ಹೇಳ್ತಾನೆ. ಯಾರಿಗೆ? ಹಿರಿಯ ಸೇವಕನಿಗೆ. ಹಲ್ಲೆಲೂಯಾ. ಏನು ಹೇಳ್ತಾನಂದ್ರೆ, ಯೆಹೋವನ ದಯೆಯನ್ನು ಹೊಂದಿದವನೇ ಒಳಕ್ಕೆ ಬಾ, ಯಾಕೆ ಹೊರಗೆ ನಿಂತಿದ್ದಿ?
ದಯೆ ಹೊಂದಿದ್ದಿ ಮನುಷ್ಯ ನೀನು ಅಬ್ರಹಾಮನಿಂದ ನೀನು ಕಳಿಸಲ್ಪಟ್ಟಂತ ಒಬ್ಬ ಮನುಷ್ಯನಾಗಿರುವುದರಿಂದ ನೀನು ದಯೆಯನ್ನು ಹೊಂದಿದ್ದಿ, ಒಳಗೆ ಬಾ ಎಂಬುದಾಗಿ ಕರೆದನ್ನು ನೋಡ್ತೇವೆ ಪ್ರಿಯರೇ. ಹೌದು, ಒಬ್ಬ ಹಿರಿಯ ಸೇವಕನಾಗಿರ್ಬೋದು, ಒಬ್ಬ ದಾಸಿ ಆಗಿರಬಹುದು, ಒಬ್ಬ ಕೂಲಿ ಕೆಲಸದವನಾಗಿರಬಹುದು, ಅಥವಾ ಏಳೆ ಪ್ರಾಯದಲ್ಲಿರುವಂಥ ಮಕ್ಕಳಾಗಿರಬಹುದು. ಈ ದಯೆಗೆ ಪಾತ್ರರಾಗಬೇಕಾದರೆ ದೇವರ ದರ್ಶನ ಅವರು ಹೊಂದಿದವರಾಗಿರಬೇಕು. ಈಗಿನ ದಿವಸಗಳಲ್ಲಿ ದೇವರ ವಾಕ್ಯ ಹೇಳ್ತದೆ, ಎಲ್ಲ ಜನರ ಮೇಲೆ ನನ್ನ ಆತ್ಮವನ್ನು ಸುರಿಯ ಮಾಡ್ತೇನೆ. ಅದು ಯಾರು? ಹಿರಿಯರಾಗಿರಬಹುದು, ಮಕ್ಕಳಾಗಿರಬಹುದು, ಯೌವನಸ್ಥರಾಗಿರಬಹುದು, ಎಲ್ಲರ ಮೇಲೆ ನನ್ನ ಆತ್ಮವನ್ನು ಸುರಿಯ ಮಾಡ್ತೇನೆ. ಈ ಆತ್ಮನ ಹೊಂದಿಕೊಂಡರೆ ಈ ದಯೆಗೆ ನಾವು ಪಾತ್ರರಾಗ್ತೇವೆ ಪ್ರಿಯರೇ. ಈ ಸೇವಕನು ಪವಿತ್ರ ಆತ್ಮನ ಮೂಲಕವಾಗಿ ನಡೆಸಲ್ಪಟ್ಟನು. ದಾರಿಯಲ್ಲಿಯೇ ಇಂಥ ಎಲ್ಲ ವಿಷಯಗಳನ್ನು ಆತನು ಮರಣ ಮಾಡಿಕೊಂಡು ಒಂಟೆ ಮೇಲೆ ಪ್ರಯಾಣ ಮಾಡಿ ಬರ್ತಾ ಇದ್ದಾನೆ. ನಾನು ಹೋಗುವಾಗ ಯಾರು ನನ್ನ ಒಂಟೆಗೆ ನೀರು ಕೊಡ್ತಾರೆ, ನಾನು ಹೋಗುವಾಗ ಯಾರು ನನ್ನನ್ನು ಸತ್ಕರಿಸ್ತಾರೆ, ಅವಳೇ ಈಸಾಕನಿಗೆ ಆಗಬೇಕಾದ ಹೆಂಡತಿ ಎಂಬುದಾಗಿ ಆತನು ಪರಿಗ್ರಹಿಸಿಕೊಂಡು ಆತ್ಮನ ಮೂಲಕವಾಗಿ ತುಂಬಿದವನಾಗಿ ಆ ಸೇವಕನು ರೆಬ್ಬೆಕ್ಕಳನ್ನು ಗುರುತಿಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ನಾನು ಹೇಳ್ತಿದ್ದ ಅರ್ಥ ಆಗ್ತಾ ಇದೆ, ಸಂಕ್ಷಿಪ್ತವಾಗಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ದೇವರ ನಾಮಕ್ಕೆ ಸ್ತೋತ್ರ. ಯಾರು ದೇವರ ದರ್ಶನದ ಮೂಲಕವಾಗಿ, ದೇವರ ಆತ್ಮನ ಮೂಲಕವಾಗಿ ನಡೆಸಲ್ಪಡ್ತಾರೋ ಅವರಿಗೆ ದೇವರ ದಯೆ ಸಿಗುತ್ತದೆ. ಅನೇಕರಿಂದಲೂ, ಮನುಷ್ಯರಿಂದಲೂ, ದೇವರಿಂದಲೂ ದಯೆಗೆ ನಾವು ಪಾತ್ರರಾಗ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನಮ್ಮ ದೇವರು ಯಾರು? ದಯೆಯನ್ನು ಕೊಡುವಂಥ ದೇವರು. ಒಂದು ವಾಕ್ಯ ಓದಿ ನಾನು ಮುಗಿಸ್ತೇನೆ. ಮಲಾಕಿಗಳ ಪುಸ್ತಕ 1ನೇ ಅಧ್ಯಾಯ. ಮಲಾಕಿ ಹಳೆ ಒಡಂಬಡಿಕೆ ಕಡೆಯೇ ಪುಸ್ತಕ, ಹಳೆ ಒಡಂಬಡಿಕೆ ಕಡೆಯ ಪುಸ್ತಕ 1ನೇ ಅಧ್ಯಾಯ 9ನೇ ವಾಕ್ಯ. ಹಾಗಾದರೆ ದೇವರ ದಯೆ ದೊರೆಯುವ ಹಾಗೆ ದೇವರನ್ನು ಒಲಿಸಿಕೊಳ್ಳಿ. ಸಾಕು. ಹಾಗಾದರೆ ದೇವರ ದಯೆ ನಿಮಗೆ ದೊರಕಬೇಕಾದರೆ ದೇವರನ್ನು ಒಲಿಸಿಕೊಳ್ಳಿರಿ. ಹೇಗೆ ಒಲಿಸಿಕೊಳ್ಳುವುದು? ನಾನು ಹೇಳಿದಂತೆ ಎಲ್ಲ ವಿಷಯಗಳು ನಿಮಗೆ ನೆನಪಿಗೆ ಬರಬೇಕೀಗ. ಹಲ್ಲೆಲೂಯಾ. ಹೇಗೆ ದೇವರನ್ನು ಒಲಿಸಿಕೊಳ್ಳುವುದು? ನೀತಿವಂತನಾಗಿರಬೇಕು, ತಪ್ಪಿಲ್ಲದವನಾಗಿರಬೇಕು, ದೇವರ ಸಾನ್ನಿಧ್ಯವನ್ನು ಅಪೇಕ್ಷಿಸುವರಾಗಿರಬೇಕು, ಕಣ್ಣೀರಿಂದ ಪ್ರಾರ್ಥಿಸುವರಾಗಿರಬೇಕು. ಹಲ್ಲೆಲೂಯಾ. ಈ ಎಲ್ಲ ವಿಷಯಗಳನ್ನು ನೆನಪು ಮಾಡಿಕೊಳ್ಳುವಾಗ ದೇವರನ್ನು ಒಲಿಸಿಕೊಳ್ತೇವೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ನಾವು ದೇವರನ್ನು ಒಲಿಸಿಕೊಳ್ಳಲೇಬೇಕು. ಈ ಕಾರ್ಯಗಳನ್ನು ಹೇಳಿದಂತೆ ಎಲ್ಲ ಕಾರ್ಯಗಳನ್ನು ನಾವು ಮಾಡಲೇಬೇಕು. ಆಗ ನಾವು ದೇವರ ದಯೆಗೆ ಪಾತ್ರರಾಗ್ತೇವೆ. ನಾನು ಹೇಳಿದಂಥ ಈ ವಿಷಯಗಳು ನಿಮಗೆ ಅರ್ಥವಾಗಿರಬಹುದು. ಹೋಗಿ ಮರಣ ಮಾಡಿರಿ, ಓದಿರಿ, ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳಿರಿ. ನಮ್ಮ ಜೀವಿತವನ್ನು ಪರಿಶುದ್ಧವಾಗಿ ಇಟ್ಟುಕೊಳ್ಳೋಣ. ಕನ್ಯೋಪಾದಿಯಲ್ಲಿ ನಮ್ಮ ಜೀವಿತ ಪರಿಶುದ್ಧವಾಗಿರಲಿ. ದೇವರ ದಯೆಗೆ ಪಾತ್ರರಾಗೋಣ. ದೇವರು ಈ ಮಾತುಗಳ ಮೂಲಕ ನಮ್ಮನ್ನು ಆಶೀರ್ವದಿಸಲಿ.